ನಮಸ್ತೆ ಸ್ಟೂಡೆಂಟ್ಸ್, ಅಜಾ ಫಿಸಿಕ್ಸ್ ವಿಡಿಯೋಸ್ಗೆ ನಿಮಗೆ ಸ್ವಾಗತ. ಇವತ್ತು ಕರೆಂಟ್ ಎಲೆಕ್ಟ್ರಿಸಿಟಿಯ ಕಿರ್ಕಾಫ್ ರೂಲ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಕಿರ್ಕಾಫ್ ರೂಲ್ಸು ಅದನ್ನೇ ಒಂದು ಸರ್ಕ್ಯೂಟ್ ಅಲ್ಲಿ ಹೇಗೆ ಅಪ್ಲೈ ಮಾಡಬೇಕು, ಅದರ ಶಾರ್ಟ್ ಟ್ರಿಕ್ಸ್ ಅನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಈ ಲಾಸ್ ಆದ್ಮೇಲೆ ಪ್ರಾಬ್ಲಮ್ ಸಹಿತ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಈಗ ಈ ಕಿರ್ಕಾಫ್ ರೂಲ್ ನಲ್ಲಿ ಎರಡು ರೂಲ್ಸ್ ಗಳಿದೆ. ಒಂದನ್ನ KCL ಅಂತ ಕರಿತೀರಿ, ಅಂದ್ರೆ ಕಿರ್ಕಾಫ್ ಕರೆಂಟ್ ಲಾ. ಇನ್ನೊಂದು KVL, ಅದನ್ನ ಕಿರ್ಕಾಫ್ ವೋಲ್ಟೇಜ್ ಲಾ ಅಂತ ಕರಿತೀವಿ. ಸೊ ಈಗ ಫಸ್ಟ್ ಕಿರ್ಕಾಫ್ ಕರೆಂಟ್ ಲಾಗೆ ಬರುವ. ಕಿರ್ಕಾಫ್ ಕರೆಂಟ್ ಲಾದಲ್ಲಿ ಏನ್ ಹೇಳುತ್ತೆ ಅಂದ್ರೆ, ದಿಸ್ ಲಾ ಇಸ್ ಆಲ್ಸೋ ಕಾಲ್ಡ್ ಆಸ್ ಜಂಕ್ಷನ್ ಲಾ. ಜಂಕ್ಷನ್ ಅಂದ್ರೆ ಏನು? ಜಂಕ್ಷನ್ ಅಂತಂದ್ರೆ ಇಟ್ ಈಸ್ ಅ ಪಾಯಿಂಟ್ ಇನ್ ಅ ಸರ್ಕ್ಯೂಟ್ where two or more wires, conducting wires are going to meet. ಓಕೆ, ಸೊ ಇಲ್ಲಿ ಇದನ್ನ ಒಂದು ಜಂಕ್ಷನ್ ಅಂತ ಇಟ್ಕೊಂಡ್ರೆ ನಾಲ್ಕು ವೈರ್ಗಳು ಈ ಜಂಕ್ಷನ್ಗೆ ಕಾಂಟ್ಯಾಕ್ಟ್ ಅಲ್ಲಿ ಇದಾವೆ. ಸೊ ಈಗ ನಾನು ಇಲ್ಲಿ ಒಂದು ಕರೆಂಟ್ ಅನ್ನ ಬರೀತಾ ಇದ್ದೀನಿ. ಲೆಟ್ ಮಿ ಕಾಲ್ ದಿಸ್ ಕರೆಂಟ್ ಇಸ್ I1. ಈ ಕರೆಂಟು ಈ ಜಂಕ್ಷನ್ ಕಡೆಗೆ ಬರ್ತಾ ಇದೆ. ಅಟ್ ದ ಸೇಮ್ ಟೈಮ್ ಇಲ್ಲಿ ಇರುವ ಕರೆಂಟ್ಗಳನ್ನ, ಬೇರೆ ವೈರ್ ನಲ್ಲಿ ಇರುವ ಕರೆಂಟ್ಗಳನ್ನ ನಾನು I1, I2, I3 and I4 ಅಂತ ಕರಿತೀನಿ. ಸೊ ಕಿರ್ಕಾಫ್ ಕರೆಂಟ್ ಲಾ ಏನ್ ಹೇಳುತ್ತೆ ಅಂತಂದ್ರೆ, ಆಲ್ಜಿಬ್ರೈಕ್ ಸಮ್ ಆಫ್ ಆಲ್ ದ ಕರೆಂಟ್ ಎಂಟರಿಂಗ್ ಅಟ್ ದ ಜಂಕ್ಷನ್ ಅಟ್ ಎ ಗಿವನ್ ಟೈಮ್ is equal to sum of all the current leaving the junction at the same time. ಓಕೆ, ಅಂದ್ರೆ ಈಗ ಯಾವುದೋ ಒಂದು ಪರ್ಟಿಕ್ಯುಲರ್ ಇನ್ಸ್ಟಂಟ್ಗೆ ಅಥವಾ ಟೈಮಿಗೆ ಈ ಜಂಕ್ಷನ್ಗೆ ಎಷ್ಟು ಕರೆಂಟ್ ಬರ್ತಾ ಇದೆ, ಇನ್ಕಮಿಂಗ್ ಕರೆಂಟ್ ಅಂತ ನೋಡ್ಕೊಳ್ಳಿ. ಸೊ ಇಲ್ಲಿ ಬರ್ತಿರುವಂತದ್ದು I1. ಯಾವ ಟೈಮ್ ನಲ್ಲಿ ಇಷ್ಟು I1 ಕರೆಂಟ್ ಅಷ್ಟು ಬರ್ತಾ ಇದೆಯೋ ಆ ಕರೆಂಟ್ ಈಕ್ವಲ್ ಆಗಿರುತ್ತೆ ದ ಸಮ್ ಆಫ್ ಆಲ್ ದ ಕರೆಂಟ್ ಲೀವಿಂಗ್ ದ ಜಂಕ್ಷನ್ ಅಟ್ ದ ಸೇಮ್ ಟೈಮ್. ಅಂದ್ರೆ ಅದನ್ನ ನಾನು I2 ಪ್ಲಸ್ I3 ಪ್ಲಸ್ I4 ಅಂತ ಬರೀಬಹುದು. ಇಷ್ಟೇ ಸಿಂಪಲ್ ಇರುವಂತದ್ದು ಕಿರ್ಕಾಫ್ ಕರೆಂಟ್ ಲಾ ಅಥವಾ ಜಂಕ್ಷನ್ ಲಾದಲ್ಲಿ. ಇದರ ಸಿಗ್ನಿಫಿಕೆನ್ಸ್ ಏನು ಅಂತಂದ್ರೆ, ಕರೆಂಟ್ ನ ಡೆಫಿನೇಷನ್ ಅನ್ನ ನೋಡಿದ್ರೆ ಇದ್ರ ಸಿಗ್ನಿಫಿಕೆನ್ಸ್ ಗೊತ್ತಾಗ್ಬಿಡುತ್ತೆ. ಡೆಫಿನೇಷನ್ ಆಫ್ ಕರೆಂಟ್ ಏನು? ಕರೆಂಟ್ ಈಸ್ ನಥಿಂಗ್ ಬಟ್ ದ ರೇಟ್ ಆಫ್ ಫ್ಲೋ ಆಫ್ ಚಾರ್ಜಸ್. ಈಗ ಈ I1 ಅನ್ನ ಅಮೌಂಟ್ ಆಫ್ ಚಾರ್ಜಸ್ ದಟ್ ಇಸ್ ಗೆಟಿಂಗ್ ಇನ್ ಟು ದಿಸ್ ಜಂಕ್ಷನ್, ಈ ಜಂಕ್ಷನ್ಗೆ ಬರ್ತಾ ಇರುವಂತ ಚಾರ್ಜ್, ಅದನ್ನ Q1 ಅಂತ ಇಟ್ಕೋತೀನಿ, ಡಿವೈಡೆಡ್ ಬೈ ಟೈಮ್. ದಿಸ್ ಚಾರ್ಜ್ ಬೈ ಟೈಮ್ ಇಸ್ ನಥಿಂಗ್ ಬಟ್ ದಿ ಕರೆಂಟ್. ಸೊ ದಟ್ ಈಸ್ ಈಕ್ವಲ್ ಟು I2 ಅನ್ನ ಏನಂತ ಬರೀಬಹುದು? ಕರೆಂಟ್ ಆರ್ ದ ಚಾರ್ಜ್ ವಿಚ್ ಇಸ್ ಗೋಯಿಂಗ್ ಫ್ರಮ್ ದಿಸ್ ಜಂಕ್ಷನ್ ಅಟ್ ದ ಸೇಮ್ ಟೈಮ್, ಪ್ಲಸ್ I3 is nothing but Q3 divided by T plus I4 ಅನ್ನ Q4 divided by T ಅಂತ ಹೇಳ್ಬೋದು. ಸೊ ನೋಡಿ, ಇಲ್ಲಿ ಇಷ್ಟು ಟರ್ಮ್ ಅಲ್ಲಿ ಟೈಮ್ ಅನ್ನುವಂಥದ್ದು ಕಾಮನ್ ಆಗಿದೆ. ಯಾಕೆ ಅಂತಂದ್ರೆ ನಾನು ಲಾನ ಸ್ಟೇಟ್ ಮಾಡುವಾಗಲೇ ಹೇಳಿದ್ದೆ, ಕರೆಂಟ್ ಎಂಟರಿಂಗ್ ಅ ಜಂಕ್ಷನ್ ಅಟ್ ಎ ಗಿವನ್ ಟೈಮ್ ಇಸ್ ಈಕ್ವಲ್ ಟು ಕರೆಂಟ್ ಲೀವಿಂಗ್ ಅಟ್ ದ ಸೇಮ್ ಟೈಮ್ ಅಂತ ಹೇಳಿದ್ದೆ. ದೇರ್ಫೋರ್ ಟೈಮ್ ಈಸ್ ಗೋಯಿಂಗ್ ಟು ಬಿ ಸೇಮ್ ಇನ್ ಆಲ್ ದ ಟರ್ಮ್ಸ್. ಸೊ ಇಲ್ಲಿ ಎಲ್ಲವನ್ನು ನಾನು ಕ್ಯಾನ್ಸಲ್ ಮಾಡ್ಕೊಂಡ್ರೆ, ಈ ಟೈಮ್ ನ ಕಾಮನ್ ತೆಗೆದ್ರೆ ಅದು ಇದ್ರ ಜೊತೆ ಕ್ಯಾನ್ಸಲ್ ಆಗ್ಬಿಡುತ್ತೆ. ನಿಮ್ಗೆ ಏನ್ ಸಿಗ್ತಾ ಇದೆ ಅಂತಂದ್ರೆ, Q is equal to or Q1 is equal to Q2 plus Q3 plus Q4 ಅಂತ ಸಿಗ್ತಾ ಇದೆ. ಇದರ ಅರ್ಥ, ಈ ಜಂಕ್ಷನ್ ನಲ್ಲಿ ಎಷ್ಟು ಚಾರ್ಜು ಒಂದು ಟೈಮ್ ಅಲ್ಲಿ, ಒಂದು ಇನ್ಸ್ಟಂಟ್ ಅಲ್ಲಿ ಬರ್ತಾ ಇದೆಯೋ ಅಷ್ಟೇ ಚಾರ್ಜು ಆ ಜಂಕ್ಷನ್ ಇಂದ ಅದೇ ಟೈಮ್ ಅಲ್ಲಿ ಹೊರಗಡೆ ಹೋಗ್ತಾ ಇದೆ. ಸೊ therefore this is charge which is coming to the junction and these are the sum of all the charges which are leaving the junction at the same time. ಸೊ ಕಿರ್ಕಾಫ್ ಕರೆಂಟ್ ಲಾ ಅನ್ನುವಂಥದ್ದು ಕನ್ಸರ್ವೇಷನ್ ಆಫ್ ಚಾರ್ಜ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಇದನ್ನ ನೆನ್ಪಿಟ್ಕೋಬೇಕು. ಸೊ ಈ ಕಿರ್ಕಾಫ್ ಕರೆಂಟ್ ಲಾನ ಸಿಗ್ನಿಫಿಕೆನ್ಸ್ ಏನು ಅಂದ್ರೆ, ಕನ್ಸರ್ವೇಷನ್ ಆಫ್ ಚಾರ್ಜ್. ಓಕೆ, ಸೊ ಇಲ್ಲಿ ಯಾವುದೇ ಚಾರ್ಜ್ಗಳು ಸ್ಟೋರ್ ಆಗೋದಿಲ್ಲ. ಒಂದು ಟೈಮ್ ಅಲ್ಲಿ, ಒಂದು ಇನ್ಸ್ಟಂಟ್ ಅಲ್ಲಿ ಎಷ್ಟು ಚಾರ್ಜ್ ಇಲ್ಲಿ ಬರುತ್ತೋ ಅಷ್ಟೇ ಚಾರ್ಜು ಅದೇ ಟೈಮ್ ಅಲ್ಲಿ ಎಲ್ಲೆಲ್ಲಿ ದಾರಿ ಇದೆಯೋ ಅಲ್ಲೆಲ್ಲ ಎಕ್ಸಿಟ್ ಆಗಬೇಕು. ಅದೇ ಇದರ ರೆಪ್ರೆಸೆಂಟೇಷನ್ ಕಿರ್ಕಾಫ್ ಕರೆಂಟ್ ಲಾ. ನಾವು ಕಮ್ ಟು ಕಿರ್ಕಾಫ್ ವೋಲ್ಟೇಜ್ ಲಾ. ಕಿರ್ಕಾಫ್ ವೋಲ್ಟೇಜ್ ಲಾ ಕನ್ಸರ್ವೇಷನ್ ಆಫ್ ಎನರ್ಜಿ ಬಗ್ಗೆ ಮಾತಾಡುತ್ತೆ. ಏನು ಕನ್ಸರ್ವೇಷನ್ ಆಫ್ ಎನರ್ಜಿ ಅಂತಂದ್ರೆ, ಇದನ್ನ ನಾವು ಲೂಪ್ ಲಾ ಅಂತಾನು ಕರೀಬಹುದು. ಇಲ್ಲಿ ನೋಡಿ, ಒಂದು ಲೂಪ್ ಅನ್ನ ತಗೊಂಡಿದ್ದೀನಿ. ವಾಟ್ ಯು ಮೀನ್ ಬೈ ಲೂಪ್? ಲೂಪ್ ಈಸ್ ನಥಿಂಗ್ ಬಟ್ ಅ ಕ್ಲೋಸ್ಡ್ ಪಾತ್ ಫಾರ್ ದಿ ಕರೆಂಟ್. ಈಗ ಈ ಲೂಪ್ ನಲ್ಲಿ ನಾನು ತಗೊಂಡಿರೋದ್ರಲ್ಲಿ ಒಂದು ಬ್ಯಾಟರಿ ಇದೆ ಅಥವಾ ಒಂದು ಸೆಲ್ ಇದೆ, 3 ರೆಸಿಸ್ಟರ್ಸ್ ಗಳಿದೆ, R1, R2, R3. ಇಲ್ಲಿ ಈ ಸೆಲ್ ಅಥವಾ ಬ್ಯಾಟರಿ ಅಂದ್ರೆ ಏನು ಅಂತ ನಮ್ಗೆ ಆಲ್ರೆಡಿ ಗೊತ್ತಿದೆ. ಇಟ್ ಇಸ್ ಅ ಸೋರ್ಸ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ. ಮತ್ತೆ ಈ ರೆಸಿಸ್ಟರ್ಸ್ ಗಳೇನು? ಆ ಎಲೆಕ್ಟ್ರಿಕಲ್ ಎನರ್ಜಿಯನ್ನ ಯೂಸ್ ಮಾಡ್ಕೊಳ್ಳುವಂತ ಡಿವೈಸ್ಗಳು. ಈಗ ನಾವು ಡೊಮೆಸ್ಟಿಕ್ ಸರ್ಕ್ಯೂಟ್ ಅಂತ ನಾವು ನೋಡಿದ್ರೆ,
ನಾವು ಯೂಸ್ ಮಾಡುವಂತ ಫ್ಯಾನ್, ಬಲ್ಬ್, ಟಿವಿ ಆರ್ ಎನಿ ಎಲೆಕ್ಟ್ರಾನಿಕ್ ಡಿವೈಸ್, ದೇ ಆರ್ ಆಲ್ ಯೂಸಿಂಗ್ ದಿಸ್ ಎಲೆಕ್ಟ್ರಿಕಲ್ ಎನರ್ಜಿ. ಎಲೆಕ್ಟ್ರಿಕಲ್ ಎನರ್ಜಿನ ಯೂಸ್ ಮಾಡಿಕೊಂಡು ವರ್ಕ್ ಮಾಡುವಂತ ಡಿವೈಸ್ಗಳು. ನಾವು ಇಲ್ಲಿ ಅದನ್ನ ಇಮ್ಯಾಜಿನ್ ಮಾಡ್ಕೋಬಹುದು. ಸಿ, ಈ ಪೊಟೆನ್ಷಿಯಲ್ ಡಿಫರೆನ್ಸ್ ಅನ್ನ ಇಲ್ಲಿ ಬರೆದಿದ್ದೀನಿ. ಸೆಲ್ ನಲ್ಲಿ 2 ಟರ್ಮಿನಲ್ ಇದೆ, ಇದು ಪಾಸಿಟಿವ್ ಟರ್ಮಿನಲ್, ಇದು ನೆಗೆಟಿವ್ ಟರ್ಮಿನಲ್. ಇದನ್ನ ನೀವು ಹೈಯರ್ ಪೊಟೆನ್ಷಿಯಲ್ ಅಂಡ್ ಲೋವರ್ ಪೊಟೆನ್ಷಿಯಲ್ ಅಂತ ತಿಳ್ಕೋಬಹುದು. ಸೊ ಡಿಫರೆನ್ಸ್ ಇನ್ ದ ಪೊಟೆನ್ಷಿಯಲ್ ಬಿಟ್ವೀನ್ ದೀಸ್ 2 ಟರ್ಮಿನಲ್ಸ್, ಅದನ್ನ ನಾನು ವೋಲ್ಟೇಜ್ ಅಥವಾ ಇ ಎಂ ಎಫ್ ಆಫ್ ದ ಸೆಲ್ ಅಂತ ಕರೀತಾ ಇದ್ದೀನಿ. ಸೊ ಈಗ ಅದೇ ತರ ಈ ಇ ಎಂ ಎಫ್ ಅನ್ನ ನಾವು ದಟ್ ಇಸ್ ನಥಿಂಗ್ ಬಟ್ ರೈಸ್ ಇನ್ ಪೊಟೆನ್ಷಿಯಲ್ ಅಂತ ಕರೀಬಹುದು. ಇಲ್ಲಿ ರೈಸ್ ಇನ್ ಪೊಟೆನ್ಷಿಯಲ್ ಅಂತ ಯಾಕೆ ಕರೀತಾ ಇದ್ದೀನಿ ಅಂದ್ರೆ, cell is giving some energy to the circuit. That's why it is called as rise in potential. ಇದನ್ನ ಇಲ್ಲಿರುವಂತ ಪೊಟೆನ್ಷಿಯಲ್ ಡಿಫರೆನ್ಸ್ ಅನ್ನು ನಾವು ರೈಸ್ ಇನ್ ಪೊಟೆನ್ಷಿಯಲ್ ಅಂತ ಕರೀಬಹುದು. ಸೊ ಈಗ ನಮ್ಗೆ ಆಲ್ರೆಡಿ ಗೊತ್ತಿದೆ, ಕರೆಂಟ್ ನ ಬೇಸಿಕ್ಸ್ ಎಲ್ಲ ನಾವು ನೋಡಿದೀವಿ. ಈ ಸೆಲ್ ಅನ್ನ ನಾವೇನಾದ್ರೂ ಸ್ವಿಚ್ ಆನ್ ಮಾಡಿದ್ರೆ ಕರೆಂಟ್ ಈ ಡೈರೆಕ್ಷನ್ ಅಲ್ಲಿ ಪಾಸ್ ಆಗಬೇಕು. ಆಲ್ವೇಸ್ ಕರೆಂಟ್ ಇಸ್ ಫ್ಲೋಯಿಂಗ್ ಫ್ರಮ್ ಹೈಯರ್ ಪೊಟೆನ್ಷಿಯಲ್ ಟು ಲೋವರ್ ಪೊಟೆನ್ಷಿಯಲ್. ಸೊ ಕರೆಂಟ್ ಇಲ್ಲಿ ಶುರುವಾದ್ರೆ ಹೈಯರ್ ಪೊಟೆನ್ಷಿಯಲ್ ಅಲ್ಲಿ ಹೀಗೋಗಿ ವಾಪಸ್ ಲೋವರ್ ಪೊಟೆನ್ಷಿಯಲ್ ಅಂತ ಬರುತ್ತೆ ಅನ್ನೋ ಲೆಕ್ಕದಲ್ಲಿ. ಸೊ ಇಲ್ಲಿ ಈ ಕರೆಂಟ್ ಇಲ್ಲಿ ಬಂದ್ರೆ ರೆಸಿಸ್ಟರ್ ಏನ್ ಮಾಡುತ್ತೆ, ಆ ಎನರ್ಜಿನ ಯುಟಿಲೈಸ್ ಮಾಡ್ಕೊಳಕ್ ಶುರು ಮಾಡುತ್ತೆ, ಎಲೆಕ್ಟ್ರಿಕಲ್ ಎನರ್ಜಿನ. ಸೊ ದೇರ್ ಫೋರ್ ಇಲ್ಲಿ ಪ್ರೊವೈಡ್ ಆದಂತಹ ಪೊಟೆನ್ಷಿಯಲ್ ಇಲ್ಲಿ ಡ್ರಾಪ್ ಆಗಬೇಕು. ದೇರ್ ಫೋರ್ ದರ್ ಇಸ್ ಅ ಪೊಟೆನ್ಷಿಯಲ್ ಡ್ರಾಪ್ ಅಕ್ರಾಸ್ ದ ಫಸ್ಟ್ ರೆಸಿಸ್ಟರ್. ಈ ಪೊಟೆನ್ಷಿಯಲ್ ಡ್ರಾಪ್ ನ ಇಲ್ಲಿ ಪ್ಲಸ್ ಇದ್ರೆ ಇಲ್ಲಿ ಮೈನಸ್ ಅಂತ ಬರೀತೀವಿ, ಇಲ್ಲೊಂದಷ್ಟು ಪೊಟೆನ್ಷಿಯಲ್ ಡ್ರಾಪ್ ಸಿಗುತ್ತೆ. ಅದೇ ತರ ಸೇಮ್ ಕರೆಂಟ್ ಹಿಂಗ್ ಕಂಟಿನ್ಯೂ ಆದ್ರೆ ದೇರ್ ಇಸ್ ಒನ್ ಮೋರ್ ಪೊಟೆನ್ಷಿಯಲ್ ಡ್ರಾಪ್ ಅಕ್ರಾಸ್ ಸೆಕೆಂಡ್ ರೆಸಿಸ್ಟರ್. ಇಲ್ಲಿ ಬಂದ್ರೆ ಇಲ್ಲೂ ಅಷ್ಟೇ ಪೊಟೆನ್ಷಿಯಲ್ ಡ್ರಾಪ್ ಅಕ್ರಾಸ್ ಥರ್ಡ್ ರೆಸಿಸ್ಟರ್. ಸೊ ಕಿರ್ಚಾಫ್ ವೋಲ್ಟೇಜ್ ಲಾ ಏನ್ ಹೇಳುತ್ತೆ ಅಂತಂದ್ರೆ, ಆಲ್ಜಿಬ್ರಾಯಿಕ್ ಸಮ್ ಆಫ್ ಆಲ್ ದ ಪೊಟೆನ್ಷಿಯಲ್ ಡಿಫರೆನ್ಸಸ್ ಇನ್ ಅ ಲೂಪ್ ಇಸ್ ಆಲ್ವೇಸ್ ಈಕ್ವಲ್ ಟು 0. ಅಥವಾ ಇದನ್ನ ಹೀಗೂ ಹೇಳ್ಬೋದು, ಸಮ್ ಆಫ್ ಆಲ್ ಪೊಟೆನ್ಷಿಯಲ್ ರೈಸ್ ಅಂಡ್ ಪೊಟೆನ್ಷಿಯಲ್ ಡ್ರಾಪ್ಸ್ ಇನ್ ಅ ಲೂಪ್, ಒಂದು ಲೂಪ್ ನಲ್ಲಿ ಯಾವಾಗ್ಲೂ ಈಕ್ವಲ್ ಟು 0 ಇರುತ್ತೆ. ಅದನ್ನ ಹೇಗೆ ಬರೆಯೋದು? ವೆರಿ ಸಿಂಪಲ್. ಈಗ ನೋಡಿ, ಇದರ ಅಕ್ರಾಸ್ ದಿ ರೆಸಿಸ್ಟರ್ 1 ಒಂದಷ್ಟು ಪೊಟೆನ್ಷಿಯಲ್ ಡ್ರಾಪ್ ಆಗುತ್ತೆ ಅಂತ ಹೇಳಿದ್ರೆ, ಪೊಟೆನ್ಷಿಯಲ್ ಡ್ರಾಪ್ ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು? ಯೂಸಿಂಗ್ ಓಮ್ಸ್ ಲಾ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಈ ಓಮ್ಸ್ ಲಾದಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಿದ್ರಿ? ಕರೆಂಟ್ ಇಂಟು ರೆಸಿಸ್ಟೆನ್ಸ್. ಹಾಗಾದ್ರೆ ಇಲ್ಲಿರುವಂತ ಕರೆಂಟ್ ಎಷ್ಟು? ದಟ್ ಇಸ್ ನಥಿಂಗ್ ಬಟ್ ಐ. ಇಲ್ಲಿ ರೆಸಿಸ್ಟೆನ್ಸ್ ಇದೆ ಫಸ್ಟ್ ಎಲಿಮೆಂಟ್ ಅಲ್ಲಿ, ಅದನ್ನ R1 ಅಂತ ಕರಿತೀವಿ. ಇಷ್ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಈ ರೆಸಿಸ್ಟರ್ ನ ಸುತ್ತ ಡೆವಲಪ್ ಆಗುತ್ತೆ. ಇದು ಪೊಟೆನ್ಷಿಯಲ್ ಡ್ರಾಪ್ ಅಂತ ಕರಿಬೇಕು, ಬಿಕಾಸ್ ಸೆಲ್ ಕೊಟ್ಟಂತ ಎನರ್ಜಿನಲ್ಲಿ ಈ ರೆಸಿಸ್ಟರ್ ಯೂಸ್ ಮಾಡ್ಕೋತಾ ಇದೆ. ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಅಸ್ ಪೊಟೆನ್ಷಿಯಲ್ ಡ್ರಾಪ್. ಹಾಗಾಗಿ ಇಲ್ಲಿ ನೆಗೆಟಿವ್ ಸೈನ್ ನ ಬರೀತಾ ಇದ್ದೀನಿ. ಸೊ ನಾವು ಇಲ್ಲಿಂದ ಈ ಡೈರೆಕ್ಷನ್ ಅಲ್ಲಿ ಹೋದ್ರೆ ವಿ ಆರ್ ಮೂವಿಂಗ್ ಅಲಾಂಗ್ ದ ಡೈರೆಕ್ಷನ್ ಆಫ್ ದ ಕರೆಂಟ್, ಸೊ ದಟ್ ದರ್ ಇಸ್ ಅ ಪೊಟೆನ್ಷಿಯಲ್ ಡ್ರಾಪ್ ಅಕ್ರಾಸ್ ದ ರೆಸಿಸ್ಟರ್ 1. ಹಾಗಾಗಿ ಇದನ್ನ -I into R1 ಅಂತ ಬರ್ಕೋತೀವಿ. ಅದೇ ತರ ಪೊಟೆನ್ಷಿಯಲ್ ಡ್ರಾಪ್ ಎಲ್ಲಿದೆ? ಅಕ್ರಾಸ್ ದ ಸೆಕೆಂಡ್ ರೆಸಿಸ್ಟರ್ ಕೂಡ. ಹಾಗಾಗಿ ಆ ಪೊಟೆನ್ಷಿಯಲ್ ಡ್ರಾಪ್ ನ ಸೇಮ್ ಕರೆಂಟ್ ಇಂಟು ರೆಸಿಸ್ಟೆನ್ಸ್, ರೆಸಿಸ್ಟೆನ್ಸ್ ಇಸ್ R2 ಮೈನಸ್ ಇಲ್ಲೂ ಕೂಡ ಪೊಟೆನ್ಷಿಯಲ್ ಡ್ರಾಪ್ ಆಗುತ್ತೆ, ಇದನ್ನ I into R3 ಅಂತ ಬರೀತೀವಿ. ಓಕೆ, ಈ ಪೊಟೆನ್ಷಿಯಲ್ ಡ್ರಾಪ್ ಆಗ್ಲಿಕ್ಕೆ ಎನರ್ಜಿಯನ್ನು ಕೊಟ್ಟಿದ್ಯಾರು? ಈ ಸೆಲ್. ಈ ಸೆಲ್ ನ ಇ ಎಂ ಎಫ್ ಕೊಟ್ಟಿದ್ದು. ದೇರ್ ಫೋರ್ ಇಲ್ಲಿ ಎಷ್ಟು ಪೊಟೆನ್ಷಿಯಲ್ ಡ್ರಾಪ್ ಆಗಿದೆಯೋ ಇದರ ಸಮ್ಮು ಇಟ್ ಮಸ್ಟ್ ಬಿ ಈಕ್ವಲ್ ಟು ಇ ಎಂ ಎಫ್ ಆಗಿರಬೇಕು. ಸೊ ಇಲ್ಲಿ ನಾನು ಲುಕ್ ಅಟ್ ದಿಸ್ ಕೇರ್ಫುಲಿ, ಹಿಂಗಿಂದ ಹೋದ್ರೆ ನೋಡಿ, ಫಸ್ಟ್ ನಾನು ಈ ಡೈರೆಕ್ಷನ್ ಇಂದ ಹಿಂಗ್ ಬಳಸ್ಕೊಂಡು ಬಂದ್ರೆ ಮೊದಲು ನೆಗೆಟಿವ್ ಟರ್ಮಿನಲ್ ಸಿಗ್ತಾ ಇದೆ, ಅದಾದ್ಮೇಲೆ ಪಾಸಿಟಿವ್ ಟರ್ಮಿನಲ್ ಅಂತ ಸೆಲ್ಗೆ ಹೋಗ್ತಾ ಇದೀವಿ. ಸೊ ಇಲ್ಲಿ ಇದರ ಪೊಟೆನ್ಷಿಯಲ್ ಅನ್ನ ನಾನು ಹೇಗೆ ಬರ್ಕೋಬೇಕು? ಪಾಸಿಟಿವ್ ಅಂತ ಬರ್ಕೋಬೇಕು, ಬಿಕಾಸ್ ದಿಸ್ ಇಸ್ ಪೊಟೆನ್ಷಿಯಲ್ ರೈಸಿಂಗ್. ಸೊ ಪೊಟೆನ್ಷಿಯಲ್ ರೈಸಿಂಗ್ ಪ್ಲಸ್ ಸಮ್ ಆಫ್ ಆಲ್ ದ ಪೊಟೆನ್ಷಿಯಲ್ ಡ್ರಾಪ್ಸ್ ಇಟ್ ಮಸ್ಟ್ ಬಿ ಈಕ್ವಲ್ ಟು 0. ಇದನ್ನೇ ಈ ಲೂಪ್ಗೆ ಬರೀಬಹುದಾದಂತ ಸಿಂಪಲ್ ಕಿರ್ಚಾಫ್ ವೋಲ್ಟೇಜ್ ಲಾ. ಸೊ ಇದನ್ನ ಬೇರೆ ರೀತಿನೂ ಬರೀಬಹುದು. This EMF of the cell or potential difference provided by the cell is equal to, ಇದನ್ನೆಲ್ಲ ಆ ಕಡೆ ತಗೊಂಡು ಹೋದ್ರೆ we can write this is I times R1 plus I times R2 plus I times R. So ಕಿರ್ಚಾಫ್ ವೋಲ್ಟೇಜ್ ಲಾ ಏನನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದ್ರೆ, ಕನ್ಸರ್ವೇಷನ್ ಆಫ್ ಎನರ್ಜಿ. ಹೇಗೆ ಕನ್ಸರ್ವೇಷನ್ ಆಫ್ ಎನರ್ಜಿಯನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ? ಇಲ್ಲಿ ನೋಡಿ, ದಿಸ್ ಇಸ್ ಎನರ್ಜಿ ಪ್ರೊವೈಡೆಡ್ ಬೈ ದ ಸೆಲ್. That energy provided by the cell is nothing but EMF. ಅದು ಯಾರ್ಯಾರು ಯೂಸ್ ಮಾಡ್ಕೊಂಡಿದ್ದಾರೆ ಆ ಲೂಪ್ ಅಲ್ಲಿ ಅಂತ ತೋರಿಸ್ತಾ ಇದೆ. ಎಲ್ಲಾ ರೆಸಿಸ್ಟರ್ಸ್ ಗಳು ಅದನ್ನ ಯೂಸ್ ಮಾಡ್ಕೊಂಡಿದ್ದಾವೆ. ಸೊ ಎಷ್ಟು ಎನರ್ಜಿ ಸೆಲ್ ಪ್ರೊವೈಡ್ ಮಾಡುತ್ತೋ ಅಷ್ಟು ಎನರ್ಜಿ 3 ರೆಸಿಸ್ಟರ್ಸ್ ಗಳು ಅದನ್ನ ಯೂಸ್ ಮಾಡ್ಕೊಂಡಿದ್ದಾರೆ. ಇದನ್ನೇ ನಾವು ಕನ್ಸರ್ವೇಷನ್ ಆಫ್ ಎನರ್ಜಿ ಅಂತ ಕರೆಯುವಂತದ್ದು. ಓಕೆ, ಸೊ ಸಿಗ್ನಿಫಿಕೆನ್ಸ್ ಆಫ್ ಕಿರ್ಚಾಫ್
ವೋಲ್ಟೇಜ್ ಲಾ ಇಸ್ ನಥಿಂಗ್ ಬಟ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಓಕೆ, ಸೊ ಫೈನಲಿ ಹೇಳೋದಾದ್ರೆ ಈ ಪೊಟೆನ್ಷಿಯಲ್ ಆರ್ ದ ಎನರ್ಜಿ ಪ್ರೊವೈಡೆಡ್ ಬೈ ದ ಸೆಲ್ ಈಸ್ ಯುಟಿಲೈಸ್ಡ್ ಬೈ ದ ಚಾರ್ಜ್ ಟು ಗೋ ಒನ್ಸ್ ಅರೌಂಡ್ ದ ಸರ್ಕ್ಯೂಟ್ ಅಂತ ಹೇಳ್ಬೋದು. ಈಗ ಈ ಕಿರ್ಕಾಫ್ ಲಾಸ್ಗಳ ಮೇಲೆ ಸರ್ಕ್ಯೂಟ್ ಪ್ರಾಬ್ಲಮ್ಸ್ಗಳನ್ನ ಹೇಗೆ ಸಾಲ್ವ್ ಮಾಡಬೇಕು ಮತ್ತೆ ಬಹಳ ಸುಲಭವಾಗಿ ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀವಿ. ಪ್ರಾಬ್ಲಮ್ಸ್ಗೆ ಹೋಗೋದಕ್ಕಿಂತ ಮುಂಚೆ ಸೈನ್ ಕನ್ವೆನ್ಷನ್ಸ್ ಅನ್ನ ನೋಡ್ಕೋಬೇಕು. ಅಂದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಅನ್ನ ಯಾವಾಗ ಪಾಸಿಟಿವ್ ತಗೋಬೇಕು, ಯಾವಾಗ ನೆಗೆಟಿವ್ ತಗೋಬೇಕು, ಆ ವಿಚಾರನ ಅರ್ಥ ಮಾಡ್ಕೊಂಡು ಪ್ರಾಬ್ಲಮ್ಸ್ ಹೋಗೋಣ. ಸೊ ಇಲ್ಲಿ ನಾನು ಈ ಸರ್ಕ್ಯೂಟ್ ಅನ್ನ ಮೊದಲೇ ಬರೆದಿದ್ದೆ ಕಿರ್ಕಾಫ್ ವೋಲ್ಟೇಜ್ ಲಾ ಅನ್ನ ಎಕ್ಸ್ಪ್ಲೈನ್ ಮಾಡುವಾಗ. ಸೊ ಕರೆಂಟ್ ಇಲ್ಲಿ ಬಂದ್ರೆ ಇಲ್ಲಿ ಪೊಟೆನ್ಷಿಯಲ್ ಡ್ರಾಪ್ ಆಗುತ್ತೆ, ಹಾಗಾಗಿ ಮೈನಸ್ ಸೈನ್ ತಗೊಂಡಿದ್ದೀನಿ, -I × R1. ಅದೇ ತರ ಈ ಎರಡು ರೆಸಿಸ್ಟರ್ಸ್ ಅಲ್ಲೂ ಪೊಟೆನ್ಷಿಯಲ್ ಡ್ರಾಪ್ ಆಗುತ್ತೆ. ಇದನ್ನ ನಾನು ಪೊಟೆನ್ಷಿಯಲ್ ರೈಸ್ ಅಂತ ಹೇಳಿದ್ದೆ, ಬಿಕಾಸ್ ದಿಸ್ ಇಸ್ ದ ಸೋರ್ಸ್ ಆಫ್ ಎನರ್ಜಿ ಫಾರ್ ದ ಸರ್ಕ್ಯೂಟ್. ಸೊ ಪೊಟೆನ್ಷಿಯಲ್ ರೈಸ್ ನ ಪ್ಲಸ್ ಎಪ್ಸಿಲಾನ್ ಅಂತ ಬರ್ಕೊಂಡಿದ್ದೆ, ಇಟ್ ಇಸ್ ಈಕ್ವಲ್ ಟು 0. ಇದೇ ಈಕ್ವೇಶನ್ ನ ಈ ರೀತಿನೂ ಬರೀಬಹುದು. ಹೇಗೆ? I_R1 ಪ್ಲಸ್ I_R2 ಪ್ಲಸ್ I_R3 ಮೈನಸ್ ಎಪ್ಸಿಲಾನ್ ಇಸ್ ಈಕ್ವಲ್ ಟು 0 ಅಂತ ಬರೀಬಹುದು. ಓಕೆ, ಬೋತ್ ಆರ್ ಒನ್ ಅಂಡ್ ದ ಸೇಮ್. ಮ್ಯಾಥಮೆಟಿಕಲಿ ಎರಡು ಸೇಮ್ ಇದೆ ಅಂತ ನಮ್ಗೆ ಗೊತ್ತಾಯ್ತು. ಬಟ್ ಇಲ್ಲಿ ಸರ್ಕ್ಯೂಟ್ ಪ್ರಾಬ್ಲಮ್ಸ್ ನ ಸುಲಭವಾಗಿ ಸಾಲ್ವ್ ಮಾಡ್ಲಿಕ್ಕೆ ಕೆಲವು ಸೈನ್ ಕನ್ವೆನ್ಷನ್ಸ್ ನಾನು ಹೇಳ್ಕೊಡ್ತೀನಿ. ಈಗ ನೋಡಿ, ಇದೊಂದು ರೆಸಿಸ್ಟರ್ ಆರ್ ಅಂತ ಇದೆ. ಇಲ್ಲಿ ಎ ಮತ್ತೆ ಬಿ ಅನ್ನುವಂತ ಎರಡು ಪಾಯಿಂಟ್ಸ್ ಗಳಿದೆ. ನಾನು ಇಲ್ಲಿ ಪೊಟೆನ್ಷಿಯಲ್ ಡ್ರಾಪ್ ಎಷ್ಟಿದೆ, ಅದು ಪಾಸಿಟಿವ್ ನೆಗೆಟಿವ್ ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ. ಈಗ ನನಗೆ ಬೇಕಾಗಿರೋದು VAB ಬೇಕು ಅಂತ ಇಟ್ಕೊಳ್ಳಿ. VAB ಅಂತಂದೇನು? ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದೀಸ್ ಟೂ ಪಾಯಿಂಟ್ಸ್. ಇದನ್ನ VA ಮೈನಸ್ VB ಅಂತ ಬರೀಬೇಕು. ಮತ್ತೆ ಕರೆಂಟ್ ಈ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ, ಎ ಇಂದ ಬಿ ಹೋಗ್ತಾ ಇದೆ. ನೋಡಿ, ಮಧ್ಯದಲ್ಲಿ ರೆಸಿಸ್ಟರ್ ಇದೆ. ಕರೆಂಟ್ ಡೈರೆಕ್ಷನ್ ಹೀಗಿದೆ ಅಂತಂದ್ಮೇಲೆ ಇದು ಪಾಸಿಟಿವ್ ಅಂದ್ರೆ ಹೈಯರ್ ಪೊಟೆನ್ಷಿಯಲ್, ಇದು ಲೋವರ್ ಪೊಟೆನ್ಷಿಯಲ್ ಆಗ್ಬೇಕು. ವಿಚ್ ಮೀನ್ಸ್ ಎ ಅನ್ನುವಂಥದ್ದು ಹೈಯರ್ ಪೊಟೆನ್ಷಿಯಲ್ ಇದೆ, ಬಿ ಅನ್ನುವಂಥದ್ದು ಲೋವರ್ ಪೊಟೆನ್ಷಿಯಲ್ ಇದೆ. ನೀವೇನಾದ್ರೂ VAB ಅಂದ್ರೆ VA ಮೈನಸ್ VB ಮಾಡ್ಕೊಂಡ್ರೆ ನಿಮಗೆ ಬರುವಂತ ಈ ಪೊಟೆನ್ಷಿಯಲ್ ಡ್ರಾಪ್ ಪಾಸಿಟಿವ್ ಆಗತ್ತೆ. ಓಕೆ, ದೇರ್ಫೋರ್ ಈ ಪಾಸಿಟಿವ್ ಪೊಟೆನ್ಷಿಯಲ್ ಡ್ರಾಪ್ ನ ಹೇಗೆ ಬರೀಬೇಕು? ದಿಸ್ ಕ್ಯಾನ್ ಬಿ ರಿಟನ್ ಆಸ್ ಪ್ಲಸ್ I × R. ಓಕೆ, ಇದ್ರ ಕಾನ್ವರ್ಸ್ ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಈಗ ನಾನು VAB ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ವಾಟ್ ಈಸ್ VAB? ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಪಾಯಿಂಟ್ಸ್ ಎ ಅಂಡ್ ಬಿ. ಇಲ್ಲಿ ಕರೆಂಟ್ ಡೈರೆಕ್ಷನ್ ನೋಡಿ, ಬಿ ಇಂದ ಹೇಗೆ ಬರ್ತಾ ಇದೆ. ಬಿ ಇಂದ ಹೇಗೆ ಬರ್ತಾ ಇದೆ ಅಂದ್ರೆ, ಒನ್ಸ್ ಅಗೇನ್ ಕರೆಂಟ್ ಇಸ್ ಆಲ್ವೇಸ್ ಫ್ಲೋಯಿಂಗ್ ಫ್ರಮ್ ಹೈಯರ್ ಪೊಟೆನ್ಷಿಯಲ್ ಟು ಲೋವರ್ ಪೊಟೆನ್ಷಿಯಲ್. ದೇರ್ಫೋರ್ ಇದು ಹೈಯರ್ ಪೊಟೆನ್ಷಿಯಲ್, ಇದು ಲೋವರ್ ಪೊಟೆನ್ಷಿಯಲ್ ಆಗುತ್ತೆ. ಇಲ್ಲಿ ಪೊಟೆನ್ಷಿಯಲ್ ಡ್ರಾಪ್ ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಅಕ್ರಾಸ್ ದಿಸ್ ರೆಸಿಸ್ಟರ್ VAB ಬೇಕು ಅಂದ್ರೆ ಫಾರ್ಮುಲಾ ಇಸ್ ವೆರಿ ಸಿಂಪಲ್, VA ಮೈನಸ್ VB. ನಾನು ಆಲ್ರೆಡಿ ಹೇಳ್ದಂಗೆ B is at higher potential. That means potential at the point B is higher when compared to potential at the point A. Therefore, VA minus B is going to be negative. ಹಾಗಾಗಿ ಇಲ್ಲಿ ಪೊಟೆನ್ಷಿಯಲ್ ಡ್ರಾಪ್ ನ ನಾವು ಕ್ಯಾಲ್ಕುಲೇಟ್ ಮಾಡುವಾಗ -I × R ಅಂತ ತಗೋಬೇಕಾಗುತ್ತೆ. ಸೊ ಸೈನ್ ಕನ್ವೆನ್ಷನ್ ಅಂದ್ರೆ ಪೊಟೆನ್ಷಿಯಲ್ ಡ್ರಾಪ್ ಅಕ್ರಾಸ್ ದ ರೆಸಿಸ್ಟರ್ ಹೇಗೆ ತಗೋಬೇಕು, ಪಾಸಿಟಿವ್ ಮತ್ತೆ ನೆಗೆಟಿವ್ ಅನ್ನೋದು ಇಲ್ಲಿ ನೀವು ಅರ್ಥ ಮಾಡ್ಕೊಂಡ್ರಿ. ಅದೇ ತರ ಸೆಲ್ ನಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ನ ಹೇಗೆ ತಗೋಬೇಕು, EMF ಆಫ್ ದ ಸೆಲ್ ನ ಹೇಗೆ ತಗೋಬೇಕು. ಈಗ ನಾನು ಇಲ್ಲಿ ಬೋರ್ಡ್ ಮೇಲೆ ಬರೆದಿರೋದು 5 ವೋಲ್ಟ್ಸ್ ಅಂತ ಇದೆ, ಎ ಮತ್ತೆ ಬಿ ಅಂತ ಇದೆ. ಇದು ಹೈಯರ್ ಪೊಟೆನ್ಷಿಯಲ್ ಸೆಲ್ ನಲ್ಲಿ, ಇದು ಲೋವರ್ ಪೊಟೆನ್ಷಿಯಲ್. ಹಾಗಾಗಿ ಪೊಟೆನ್ಷಿಯಲ್ ಅಟ್ ದ ಪಾಯಿಂಟ್ ಬಿ ಅನ್ನ 0 ಅಂತ ತಗೊಂಡು ಪೊಟೆನ್ಷಿಯಲ್ ಅಟ್ ದ ಪಾಯಿಂಟ್ ಅನ್ನ 5 ಅಂತ ತಗೊಂಡ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ 5 ವೋಲ್ಟ್ಸ್ ಇದೆ ಅಂತ ಅರ್ಥ ಮಾಡ್ಕೋಬಹುದು. ಮತ್ತೆ ಯಾವಾಗ್ಲೂ ಇದೇ ರೀತಿ ಬರಿಬೇಕು ಅಂತ ಏನಿಲ್ಲ. ನೀವು ಪೊಟೆನ್ಷಿಯಲ್ ಅಟ್ ದ ಪಾಯಿಂಟ್ ಬಿ ಅನ್ನ 2 ಅಂತ ತಗೊಂಡು ಪೊಟೆನ್ಷಿಯಲ್ ಅಟ್ ದ ಪಾಯಿಂಟ್ ಎ ಅನ್ನ 7 ಅಂತ ತಗೊಂಡ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಒನ್ಸ್ ಅಗೇನ್ 5 ಅಂತ ನಾವು ಬರ್ಕೋಬಹುದು. ಒಟ್ನಲ್ಲಿ ನೀವು ಎ ಇಂದ ಬಿ ಗೆ ಮೂವ್ ಆಗ್ತಾ ಇದ್ರಿ ಅಂತ ತಿಳ್ಕೊಳ್ಳಿ. ನೀವು ಸರ್ಕ್ಯೂಟ್ ಅನ್ನ ಅನಲೈಸ್ ಮಾಡುವಾಗ ನೀವು ಮೊದಲೇನಾದ್ರೂ ಪಾಸಿಟಿವ್ ಟರ್ಮಿನಲ್ ನ ಸಿಕ್ಕಿದ್ರೆ, ನಿಮಗೆ ಪಾಸಿಟಿವ್ ಟರ್ಮಿನಲ್ ನ ನೀವು ನೋಡಿದ್ರೆ ಇದನ್ನ +5 ವೋಲ್ಟ್ಸ್ ಅಂತ ಬರ್ಕೋಬೇಕು. ಸಪೋಸ್ ಬಿ ಇಂದ ಎ ಗೆ ಮೂವ್ ಆಗ್ತಾ ಇದ್ರಿ, ಮೊದಲು ಸಿಗುವಂತದ್ದು ನಿಮಗೆ ನೆಗೆಟಿವ್ ಪೊಟೆನ್ಷಿಯಲ್, ಹಾಗಾಗಿ ಅಲ್ಲಿ EMF ನ -5 ಅಂತ ತಗೋಬೇಕು. ಸೊ ದಿಸ್ ಇಸ್ ಅಬೌಟ್ ಸೈನ್ ಕನ್ವೆನ್ಷನ್ ವೆನ್ ಯು ಆರ್ ಯೂಸಿಂಗ್ ಕಿರ್ಕಾಫ್ ರೂಲ್ಸ್. ಓಕೆ, ಬೋರ್ಡ್ ಮೇಲೆ ಈಗ 2 ಸರ್ಕ್ಯೂಟ್ ಗಳನ್ನ ಬರ್ತೀನಿ, ಎರಡು ಕೂಡ ಓಪನ್ ಸರ್ಕ್ಯೂಟ್. ಕಿರ್ಕಾಫ್ ಕರೆಂಟ್ ರೂಲ್ ಅನ್ನ ಇಲ್ಲಿ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಈಗ ಇಲ್ಲಿ ಮೊದಲನೇ ಓಪನ್ ಸರ್ಕ್ಯೂಟ್ ಇದೆ. ಸೇ ಫಾರ್ ಎಕ್ಸಾಂಪಲ್ ಇದು ರೆಸಿಸ್ಟರ್, 3 ರೆಸಿಸ್ಟರ್, ಇದೊಂದು ಜಂಕ್ಷನ್ ಆಗಿದೆ.
ಈಗ ಇಲ್ಲಿ ಕರೆಂಟ್ I1 ಅಂತ ಇಟ್ಕೊಳ್ಳೋಣ. ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ ಕರೆಂಟ್ ಎಷ್ಟಿದೆ ಅಂತಂದ್ರೆ 4 ಆಂಪಿಯರ್ಸ್ ಅಂತ ಇಟ್ಕೊಳ್ಳಿ. ಇದು 4 ಆಂಪಿಯರ್ಸ್ ಆದ್ರೆ ಇಲ್ಲಿ ಕರೆಂಟ್ ಹೊರಗಡೆ ಹೋಗ್ತಾ ಇದೆ ಅಂತ ತಿಳ್ಕೊಳ್ಳಿ, 3 ಆಂಪಿಯರ್ಸ್ ಇದೆ ಅಂತ ತಿಳ್ಕೊಳ್ಳಿ. ಹಾಗಾದ್ರೆ ವಾಟ್ ಈಸ್ ದ ಕರೆಂಟ್ ಇನ್ ದಿ ಅದರ್ ಬ್ರಾಂಚ್? ಇಲ್ಲಿ ಕರೆಂಟ್ ಎಷ್ಟಿರಬೇಕು? ಇಟ್ ಮಸ್ಟ್ ಬಿ ಈಕ್ವಲ್ ಟು 1 ಆಂಪಿಯರ್. ಯಾಕೆ 1 ಆಂಪಿಯರೇ ಬರೀಬೇಕು? ಇಲ್ಲಿ ಈ ಜಂಕ್ಷನ್ಗೆ ಬರ್ತಾ ಇರುವಂತ ಕರೆಂಟ್ 4 ಆಂಪಿಯರ್ಸ್ ಆದ್ರೆ ಈ 4 ಆಂಪಿಯರ್ ಸಮ್ ಆಫ್ ದ ಔಟ್ ಗೋಯಿಂಗ್ ಕರೆಂಟ್ ಫ್ರಮ್ ದ ಸೇಮ್ ಜಂಕ್ಷನ್. ಅಂದ್ರೆ ಇಲ್ಲಿ 3 ಆಂಪಿಯರ್ಸ್ ಅಷ್ಟು ಹೊರಗಡೆ ಹೋಗ್ತಾ ಇದೆ, ಇಲ್ಲಿ 1 ಆಂಪಿಯರ್ ಅಷ್ಟು ಹೊರಗಡೆ ಹೋಗ್ತಾ ಇದೆ. ಇವೆರಡರ ಸಮ್ 4 ಆಂಪಿಯರ್ಸ್ ಅಷ್ಟಿದೆ. ಹೀಗೆ ಕಿರ್ಚಾಫ್ ಕರೆಂಟ್ ಲಾವನ್ನ ಅಪ್ಲೈ ಮಾಡಬೇಕು. ಈಗ ಸಪೋಸ್ ಈ ಕರೆಂಟ್ ಅನ್ನ ನಾನು ಡೈರೆಕ್ಷನ್ ಅನ್ನ ಚೇಂಜ್ ಮಾಡ್ಬಿಡ್ತೀನಿ, ಇನ್ವರ್ಡ್ ಮಾಡಿದೆ. ಈಗ ಈ ಜಂಕ್ಷನ್ಗೆ ಟೋಟಲ್ ಎಷ್ಟು ಕರೆಂಟ್ ಬರ್ತಾ ಇದೆ? ಇಲ್ಲಿ 4 ಆಂಪಿಯರ್ಸ್ ಇದೆ, ಇಲ್ಲಿ 3 ಆಂಪಿಯರ್ಸ್ ಬರ್ತಾ ಇದೆ. ಹಾಗಾಗಿ ಇಲ್ಲಿ ಔಟ್ ಗೋಯಿಂಗ್ ಕರೆಂಟ್ ಎಷ್ಟಿರಬೇಕು? ಇಟ್ ಮಸ್ಟ್ ಬಿ ಈಕ್ವಲ್ ಟು ಸಮ್ ಆಫ್ ದೀಸ್ ಟು. ಅಂದ್ರೆ 7 ಆಂಪಿಯರ್ ಅಷ್ಟು ಕರೆಂಟ್ ಹೊರಗಡೆ ಹೋಗ್ಬೇಕು. ಸೊ ದಿಸ್ ಮಚ್ ಸಿಂಪಲ್ ಆಗಿರುವಂತದ್ದು ಕಿರ್ಚಾಫ್ ಕರೆಂಟ್ ಲಾ. ಈಗ ಈ ಸರ್ಕ್ಯೂಟ್ ಅನ್ನ ನೋಡಿ. ಈ ಸರ್ಕ್ಯೂಟ್ ಅಲ್ಲಿ ನಾನು ಆಲ್ರೆಡಿ ಕರೆಂಟ್ ನ ಯಾವ್ಯಾವ ಬ್ರಾಂಚ್ ಅಲ್ಲಿ ಎಷ್ಟೆಷ್ಟಿದೆ ಅಂತ ಕೊಟ್ಬಿಟ್ಟಿದ್ದೀನಿ. ಇಲ್ಲಿ 3 ಆಂಪಿಯರ್ಸ್ ಅಷ್ಟು ಕರೆಂಟ್ ಇದೆ, ಈ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ. ಎ ಇಂದ ಶುರುವಾಗಿ ಬಿ ಡೈರೆಕ್ಷನ್ ಹೋಗ್ತಾ ಇದೆ. ಅದೇ ತರ ಇಲ್ಲೊಂದು ಕರೆಂಟಿಂಗ್ ಬರೆದಿದ್ದೀನಿ, 2 ಆಂಪಿಯರ್ಸ್ ಅಷ್ಟು ಕರೆಂಟಿಂಗ್ ಬರ್ತಾ ಇದೆ. ಸೊ ಹಾಗಾದ್ರೆ ಈ ಎರಡೂ ಕರೆಂಟ್ಗಳು 2 ಆಂಪಿಯರ್ಸ್ ಮತ್ತೆ 3 ಆಂಪಿಯರ್ಸ್ ಎರಡೂ ಕರೆಂಟ್ಗಳು ಸೇರ್ಕೊಂಡು ಈ ಡೈರೆಕ್ಷನ್ ಅಲ್ಲಿ ಅಂದ್ರೆ ಈ ಜಂಕ್ಷನ್ ಇಂದ ಹೊರಗಡೆ ಹೋಗ್ಬೇಕು. ಸೊ ಟೋಟಲ್ ಕರೆಂಟ್ ಎಷ್ಟಾಯ್ತು ಹಾಗಿದ್ರೆ 5 ಆಂಪಿಯರ್ಸ್. ಈಗ ಸೈನ್ ಕನ್ವೆನ್ಷನ್ ನ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಈ ಪ್ರಾಬ್ಲಮ್ ಅಲ್ಲಿ ನಾನು ಐ ಆಮ್ ಆಸ್ಕಿಂಗ್ ಪೊಟೆನ್ಶಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಪಾಯಿಂಟ್ ಎ ಸಿ ಎಷ್ಟು ಅಂತ ಕೇಳ್ತಾ ಇದ್ದೀನಿ ಅಂತ ಅನ್ಕೊಳ್ಳೋಣ. ಈ ಪಾಯಿಂಟ್ ಬಿ, ಈ ಪಾಯಿಂಟ್ ಎ, ಈ ಪಾಯಿಂಟ್ ಸಿ, ಈ ಪಾಯಿಂಟ್ ನ ಡಿ ಅಂತ ಬರ್ಕೊಳ್ಳುವ ನಾವು. ಓಕೆ, ನಮ್ಗೀಗ ಪೊಟೆನ್ಶಿಯಲ್ ಡಿಫರೆನ್ಸ್ ಬೇಕು ಅಕ್ರಾಸ್ ದ ಪಾಯಿಂಟ್ ಎ ಅಂಡ್ ಸಿ. ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ದಿಸ್ ಇಸ್ ವೆರಿ ಸಿಂಪಲ್. ಫಾರ್ಮುಲಾವನ್ನು ಬರ್ಕೋತೀನಿ. ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಪಾಯಿಂಟ್ಸ್ ಎ ಸಿ ಇಸ್ ನಥಿಂಗ್ ಬಟ್ ವಿ ಎ ಮೈನಸ್ ವಿ ಸಿ ಅಂತ ಬರ್ಕೋಬೇಕು. ವಿ ಎ ಇಸ್ ನಥಿಂಗ್ ಬಟ್ ಪೊಟೆನ್ಶಿಯಲ್ ಅಟ್ ದ ಪಾಯಿಂಟ್ ಎ ಅಂಡ್ ವಿ ಸಿ ಇಸ್ ನಥಿಂಗ್ ಬಟ್ ದ ಪೊಟೆನ್ಶಿಯಲ್ ಅಟ್ ದ ಪಾಯಿಂಟ್ ಸಿ. ಈ ರೀತಿ ಮಲ್ಟಿಪಲ್ ರೆಸಿಸ್ಟರ್ಸ್ ಇದೆ ನೋಡಿ. ಎ ಇಂದ ಸಿ ವರೆಗೂ ಟ್ರಾವೆಲ್ ಮಾಡಿದ್ರೆ 1, 2, 3 ರೆಸಿಸ್ಟರ್ಸ್ ಗಳಿದೆ ಮತ್ತೆ 2 ಕರೆಂಟ್ಗಳಿದೆ. ನಾವು ಸಮ್ ಆಫ್ ಆಲ್ ದ ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ ಈಚ್ ರೆಸಿಸ್ಟರ್ಸ್ ಮಾಡ್ಕೊಂಡ್ರೆ, ಅಂದ್ರೆ ಇಲ್ಲೆಷ್ಟು ಪೊಟೆನ್ಶಿಯಲ್ ಡಿಫರೆನ್ಸ್ ಇದೆ, ಇಲ್ಲೆಷ್ಟಿದೆ ಅಂತ ಮಾಡ್ಕೊಬಿಟ್ರೆ ಅವೆಲ್ಲವನ್ನು ಆಡ್ ಮಾಡಿದ್ರೆ ಸಾಕು, ನನಗೆ ಟೋಟಲ್ ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ ಎ ಅಂಡ್ ಸಿ ಸಿಕ್ಬಿಡುತ್ತೆ. ಅದನ್ನ ಅಕಾರ್ಡಿಂಗ್ ಟು ಸೈನ್ ಕನ್ವೆನ್ಷನ್ ರೂಲ್ಸ್ ಹೇಗೆ ಮಾಡಬೇಕು ಅಂತ ಹೇಗೆ ಹೇಳ್ಕೊಡ್ತೀನಿ. ಈಗ ಫಸ್ಟ್ ಅಕ್ರಾಸ್ ದೀಸ್ 2 ಪಾಯಿಂಟ್ಸ್, ಈಗ ನೋಡಿ ಇಲ್ಲಿಂದ ಇಲ್ಲಿಗೆ ಪೊಟೆನ್ಶಿಯಲ್ ಡಿಫರೆನ್ಸ್ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೋತೀನಿ. ಅದನ್ನ ಫಸ್ಟ್ ಪೊಟೆನ್ಶಿಯಲ್ ಅಂತ ತಿಳ್ಕೊಳ್ವಾ. ದಟ್ ಪೊಟೆನ್ಶಿಯಲ್ ಡಿಫರೆನ್ಸ್ ಗೆ ಫಾರ್ಮುಲಾ ಏನು? ಓಮ್ಸ್ ಲಾ ಪ್ರಕಾರ ಕರೆಂಟ್ ಇಂಟು ರೆಸಿಸ್ಟೆನ್ಸ್. ಈಗ ಇಲ್ಲಿ ಫ್ಲೋ ಆಗ್ತಿರುವಂತ ಕರೆಂಟ್ 3 ಆಂಪಿಯರ್ಸ್ ಅಷ್ಟಿದೆ, ಈ ರೆಸಿಸ್ಟೆನ್ಸ್ 1 ಓಮ್ ಇದೆ. ಸೊ 3 into 1 is 1. ಇದನ್ನ ಪಾಸಿಟಿವ್ ತಗೋಬೇಕಾ ನೆಗೆಟಿವ್ ತಗೋಬೇಕಾ ಅಂತ ಕೇಳಿದ್ರೆ ನಾನ್ ಮೂವ್ ಆಗ್ತಿರೋ ಡೈರೆಕ್ಷನ್ ಮತ್ತೆ ಕರೆಂಟ್ ನ ಡೈರೆಕ್ಷನ್ ಎರಡೂ ಸೇಮ್ ಆಗಿದೆ. ಹಾಗಾದ್ರೆ ಇಲ್ಲಿ ಪೊಟೆನ್ಶಿಯಲ್ ಡಿಫರೆನ್ಸ್ ಎಷ್ಟಿರ್ಬೇಕು? ಇಲ್ಲಿ ಪ್ಲಸ್ ಇದ್ರೆ ಇಲ್ಲಿ ಮೈನಸ್ ಇರಬೇಕು. ಅಂದ್ರೆ ಇದು ಹೈಯರ್ ಪೊಟೆನ್ಶಿಯಲ್, ಇದು ಲೋವರ್ ಪೊಟೆನ್ಶಿಯಲ್. ಸೊ ಅಕ್ರಾಸ್ ದೀಸ್ 2 ನಾನು ಪೊಟೆನ್ಶಿಯಲ್ ಡಿಫರೆನ್ಸ್ ನ ಪಾಸಿಟಿವ್ ತಗೋಬೇಕು. ಬಿಕಾಸ್ ಪೊಟೆನ್ಶಿಯಲ್ ಡಿಫರೆನ್ಸ್ ಕ್ಯಾಲ್ಕುಲೇಟ್ ಮಾಡುವಾಗ ದಿಸ್ ಮೈನಸ್ ದಿಸ್ ಅಂತ ಮಾಡುವಂತದ್ದು. ಸೊ ಇದು ಹೈಯರ್ ಇದು ಲೋವರ್ ಅಂತಂದ್ರೆ ಪಾಸಿಟಿವ್ ಬರಬೇಕು. ಸೊ ಹಾಗಾಗಿ 3 ವೋಲ್ಟ್ ಸಿಗ್ತಾ ಇದೆ. ದಿಸ್ ಇಸ್ ನಥಿಂಗ್ ಬಟ್ 3 ವೋಲ್ಟ್ಸ್. ಅದೇ ತರ ಸೇಮ್ 3 ಆಂಪಿಯರ್ ಕರೆಂಟ್ 2 ಓಮ್ಸ್ ಅಲ್ಲಿ ಪಾಸ್ ಆಗುವಾಗ ಆಸ್ ಯೂಶುವಲಿ ಕರೆಂಟ್ ಹೀಗೆ ಹೋಗ್ತಾ ಇದೆ ಅಂತಂದ್ರೆ ಇಲ್ಲಿ ಪಾಸಿಟಿವ್ ಪೊಟೆನ್ಶಿಯಲ್, ಇಲ್ಲಿ ನೆಗೆಟಿವ್ ಪೊಟೆನ್ಶಿಯಲ್ ಇದೆ ಅಕ್ರಾಸ್ ದ 2 ಓಮ್ ರೆಸಿಸ್ಟರ್. ಅಂದ್ರೆ ಇದು ಹೈಯರ್, ಇದು ಲೋವರ್ ಪೊಟೆನ್ಶಿಯಲ್. ನಾನು ಅದೇ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದ್ದೀನಿ. ಇಲ್ಲಿ ಪೊಟೆನ್ಶಿಯಲ್ ಡಿಫರೆನ್ಸ್ ಎಷ್ಟಿರುತ್ತೆ ಅಂತಂದ್ರೆ ಕರೆಂಟ್ ಇಂಟು ರೆಸಿಸ್ಟೆನ್ಸ್ ಬರ್ಕೋಬೇಕು. ಕರೆಂಟ್ ಈಸ್ ನಥಿಂಗ್ ಬಟ್ 3, ರೆಸಿಸ್ಟೆನ್ಸ್ ಈಸ್ ನಥಿಂಗ್ ಬಟ್ 2, ಟೋಟಲ್ 6 ವೋಲ್ಟ್ಸ್ ಇದೆ. ಇದು ಕೂಡ ಪಾಸಿಟಿವ್ ಆಗುತ್ತೆ ಬಿಕಾಸ್ ನಾವು ಹೈಯರ್ ಟು ಲೋವರ್ ಪೊಟೆನ್ಶಿಯಲ್ ಹೋಗ್ತಾ ಇದೀವಿ. ಸೊ ಫಾರ್ 6 ವೋಲ್ಟ್ಸ್ ಸಿಗುತ್ತೆ. ಈಗ ಕೊನೆಯಲ್ಲಿ ಬಿ ಇಂದ ಸಿ ಗೆ ಹೋಗಬೇಕು. ಆ ಪೊಟೆನ್ಶಿಯಲ್ ಡಿಫರೆನ್ಸ್ ನ V3 ಅಂತ ಇಟ್ಕೊಳ್ಳುವ. ನಾವು ಇಲ್ಲಿಂದ ಇಲ್ಲಿಗೆ ಹೋಗುವಾಗ ಕರೆಂಟ್ ಗೆ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೀವಿ. ದೇರ್ಫೋರ್ ಇದು 2 ಆಂಪಿಯರ್ಸ್ ಅಂತಂದ್ರೆ ಇದು ಹೈಯರ್ ಪೊಟೆನ್ಶಿಯಲ್, ಇದು ಲೋವರ್ ಪೊಟೆನ್ಶಿಯಲ್ ಆಗುತ್ತೆ. ಸೊ ದೇರ್ಫೋರ್ ನಾವು ಸೈನ್ ಕನ್ವೆನ್ಷನ್ ರೂಲ್ಸ್ ಪ್ರಕಾರ ಬರೆದ್ರೆ ಆಸ್ ಯೂಶುವಲಿ
ಕರೆಂಟ್ ಇಸ್ ಅಂದ್ರೆ ರೆಸಿಸ್ಟೆನ್ಸ್ ಇಸ್ ಕರೆಂಟ್ ನೇ ಫಸ್ಟ್ ಬರ್ಕೋತೀನಿ. ಕರೆಂಟ್ ಇಸ್ 2 ಓಮ್ 2 ಆಂಪಿಯರ್ಸ್, ರೆಸಿಸ್ಟೆನ್ಸ್ ಇಸ್ 4 ಓಮ್, ದಟ್ ವಿಲ್ ಬಿ ಈಕ್ವಲ್ ಟು 8 ವೋಲ್ಟ್ಸ್ ಆಗುತ್ತೆ. ಬಟ್ 8 ವೋಲ್ಟ್ಸ್ ನೆಗೆಟಿವ್. ಯಾಕೆ ನೆಗೆಟಿವ್ ಅಂದ್ರೆ ನಾನು ಬಿ ಇಂದ ಸಿ ಗೆ ಹೋಗುವಾಗ ಮೊದಲು ನನಗೆ ಲೋವರ್ ಪೊಟೆನ್ಶಿಯಲ್ ಸಿಕ್ಕಿದೆ, ಅದಾದ್ಮೇಲೆ ಹೈಯರ್ ಪೊಟೆನ್ಶಿಯಲ್ ಇದೆ. ಸೊ ದೇರ್ ಫಾರ್ -8 ವೋಲ್ಟ್ಸ್ ಆಗುತ್ತೆ. ಇದೆಲ್ಲವನ್ನು ಆಡ್ ಮಾಡಿಕೊಂಡ್ರೆ ನಮಗೆ ಸಿಗುವಂಥದ್ದು ಟೋಟಲ್ ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ ಎ ಅಂಡ್ ಸಿ ಸಿಕ್ಬಿಡತ್ತೆ. ಸೊ ಹಾಗಾದ್ರೆ ಅಕ್ರಾಸ್ ಎ ಸಿ ಬೇಕು ಅಂತಂದ್ರೆ ಇವೆಲ್ಲವನ್ನು ಆಡ್ ಮಾಡ್ಕೋತಾ ಹೋಗ್ಬೇಕು. 3 + 6 - 8. So 3 + 6 is nothing but 9. 9 - 8 is 1. So potential difference across these points A and C is going to be 1 volt. Positive potential ಇದೆ. ಇದೇ ತರ ಈಗ ಇನ್ನೂ ಹೆಚ್ಚಿನ ಪ್ರಾಬ್ಲಮ್ಸ್ ಅನ್ನು ನೋಡೋಣ. ಸೊ ಇವಾಗ ಇಲ್ಲಿ ಮೂರನೇ ಪ್ರಾಬ್ಲಮ್ ಇದೆ. ಇದೊಂದು ಓಪನ್ ಸರ್ಕ್ಯೂಟ್. ಇಲ್ಲಿ ಏನ್ ಕೇಳ್ತಾ ಇದ್ದಾರೆ, EMF ಆಫ್ 2 cells ಆರ್ ಎಕ್ಸಾಕ್ಟ್ಲಿ ಈಕ್ವಲ್. ಅಂದ್ರೆ 2 ಸೆಲ್ಗಳನ್ನ ಕೊಟ್ಟಿದ್ದಾರೆ, 2 ಸೆಲ್ನ EMF ಸೇಮ್. ಹಾಗಾದ್ರೆ ಪೊಟೆನ್ಶಿಯಲ್ ಡಿಫರೆನ್ಸ್ ಎಷ್ಟು ಬಿಟ್ವೀನ್ ದ ಪಾಯಿಂಟ್ಸ್ ಎ ಅಂಡ್ ಬಿ? ಅಂದ್ರೆ ಎ ಇಂದ ಬಿ ಗೆ ಮೂವ್ ಆದ್ರೆ ಪೊಟೆನ್ಶಿಯಲ್ ಡಿಫರೆನ್ಸ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ಫಾರ್ಮುಲಾ ಇಸ್ ವೆರಿ ಸಿಂಪಲ್. ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ ಎ ಬಿ ಇಸ್ ನಥಿಂಗ್ ಬಟ್ ಪೊಟೆನ್ಶಿಯಲ್ ಎ, ಪೊಟೆನ್ಶಿಯಲ್ ಅಟ್ ದ ಪಾಯಿಂಟ್ ಎ ಮೈನಸ್ ಪೊಟೆನ್ಶಿಯಲ್ ಅಟ್ ದ ಪಾಯಿಂಟ್ ಬಿ. ಅಂದ್ರೆ ಇಲ್ಲಿಂದ ಇಲ್ಲಿಗೆ ಮೂವ್ ಆಗುವಾಗ ಎಷ್ಟು ಪೊಟೆನ್ಶಿಯಲ್ ಡಿಫರೆನ್ಸ್ ಗಳಿದೆಯೋ ಎಲ್ಲವನ್ನು ಆಲ್ಜಿಬ್ರಾಯಿಕ್ ಸಮ್ ಮಾಡ್ತಾ ಹೋಗಬೇಕು ಅಷ್ಟೇ, ನಮಗೆ ಪೊಟೆನ್ಶಿಯಲ್ ಡಿಫರೆನ್ಸ್ ಸಿಗತ್ತೆ. ಯೂಸಿಂಗ್ ಸೈನ್ ಕನ್ವೆನ್ಷನ್ಸ್, ನಾನು ಹೇಳ್ಕೊಟ್ಟಂತ ಸೈನ್ ಕನ್ವೆನ್ಷನ್ಸ್. ಸೊ ಇಲ್ಲಿ ನೋಡ್ಕೊಳ್ಳಿ, ಫಸ್ಟ್ ನಾನು ಕಿರ್ಚಾಫ್ ಕರೆಂಟ್ ಲಾವನ್ನ ಯೂಸ್ ಮಾಡಿ ಇಲ್ಲಿ ಕೆಲವು ಮಿಸ್ ಆಗಿರುವಂತ ಕರೆಂಟ್ಸ್ ಗಳನ್ನು ಬರ್ಕೊಂಡ್ಬಿಡ್ತೇನೆ. ಸೊ ಫಸ್ಟ್ ಇಲ್ಲಿಂದ ಶುರು ಮಾಡೋಣ. ಇಲ್ಲಿ 2 ಆಂಪಿಯರ್ಸ್ ಇದೆ, ಇಲ್ಲಿ 3 ಆಂಪಿಯರ್ಸ್ ಇದೆ. ಈ ಜಂಕ್ಷನ್ ಇಂದ ಹೊರಗಡೆ ಹೋಗ್ತಾ ಇರುವಂತಹ ಕರೆಂಟ್ 7 ಆಂಪಿಯರ್ಸ್ ಅಷ್ಟಿದೆ. ಹಾಗಾದ್ರೆ ಇಲ್ಲಿ 2 + 3 ಎಷ್ಟಾಯ್ತು? 2 + 3 ಇಸ್ ನಥಿಂಗ್ ಬಟ್ 5. ಇಲ್ಲಿ ಇನ್ಕಮಿಂಗ್ ಕರೆಂಟ್ ಈ ಜಂಕ್ಷನ್ ಇರುವಂತದ್ದು 5, ಬಟ್ ಇಲ್ಲಿ ಔಟ್ ಗೋಯಿಂಗ್ 7. ಸೊ ಇದನ್ನ ನಾವು ಬ್ಯಾಲೆನ್ಸ್ ಮಾಡಬೇಕು ಕಿರ್ಚಾಫ್ ಕರೆಂಟ್ ಲಾವನ್ನ ಹಾಕಿ ಅಂತಂದ್ರೆ ದೇರ್ ಮಸ್ಟ್ ಬಿ ಒನ್ ಮೋರ್ ಕರೆಂಟ್. ಇಲ್ಲೊಂದು ಕರೆಂಟ್ ಇರಲೇಬೇಕು. ಅದನ್ನ ನಾನು 2 ಆಂಪಿಯರ್ಸ್ ಅಂತ ತಗೋತೀನಿ. ಓಕೆ, ಸೊ ನೋಡಿ 2 + 2 4, 4 + 3 7. ಆ 7 ಆಂಪಿಯರ್ಸ್ ಇಲ್ಲಿ ಹೋಗ್ತಾ ಇದೆ. ಅದಾದ್ಮೇಲೆ ಇಲ್ಲಿ 6 ಆಂಪಿಯರ್ಸ್ ಕರೆಂಟ್ ಇದೆ, ಇಲ್ಲಿ 2 ಆಂಪಿಯರ್ಸ್ ಕರೆಂಟ್ ಹೀಗೆ ಹೋಗ್ತಾ ಇದೆ. ಹಾಗಾದ್ರೆ ಈ ಜಂಕ್ಷನ್ ನಲ್ಲಿ ಮತ್ತೆ ಕಿರ್ಚಾಫ್ ಲಾ ಅನ್ನ ಅಪ್ಲೈ ಮಾಡಿದ್ರೆ ಈ ಇನ್ಕಮಿಂಗ್ ಕರೆಂಟ್ 6 ಇದೆ, ಅದರಲ್ಲಿ 2 ಇಲ್ಲಿ ಹೊರಟೋಗಿದೆ ಅಂತಂದ್ರೆ ಇನ್ನ 4 ಆಂಪಿಯರ್ಸ್ ಇಲ್ಲಿರ್ಬೇಕು. ಸೊ ದೇರ್ ಫೋರ್ ಇಲ್ಲಿರುವಂತಹ ಕರೆಂಟ್ ಅನ್ನ 4 ಆಂಪಿಯರ್ಸ್ ಅಂತ ಬರ್ಕೋತೀವಿ. ಸೊ ನಾವು ಒನ್ ಮೋರ್ ಪಾಯಿಂಟ್ ಇಲ್ಲಿದೆ ನೋಡ್ರಿ. ಸೊ ಇಲ್ಲಿ ನೋಡಿ, ಈ ಜಂಕ್ಷನ್ಗೆ ನಾವು ಕಿರ್ಚಾಫ್ ಕರೆಂಟ್ ರೂಲ್ ಅನ್ನ ಅಪ್ಲೈ ಮಾಡಿದ್ರೆ ಈ ಜಂಕ್ಷನ್ ಇಂದ 2 ಔಟ್ ಗೋಯಿಂಗ್ ಕರೆಂಟ್ಸ್ ಗಳಿದೆ. ಯಾವ್ದಾದ್ರು 2 ಔಟ್ ಗೋಯಿಂಗ್ ಕರೆಂಟ್ಸ್ ಗಳು? ಒಂದು 6 ಆಂಪಿಯರ್ಸ್ ಔಟ್ ಗೋಯಿಂಗ್, ಇನ್ನೊಂದು 2 ಆಂಪಿಯರ್ಸ್ ಔಟ್ ಗೋಯಿಂಗ್. ದೇರ್ಫೋರ್ ಹಾಗಾದ್ರೆ ಈ ಜಂಕ್ಷನ್ಗೆ ಬರ್ತಾ ಇರುವಂತ ಕರೆಂಟ್ ಅನ್ನ 8 ಆಂಪಿಯರ್ಸ್ ಅಂತ ಬರ್ಕೋಬಹುದು. ಸೊ ಯೂಸಿಂಗ್ ಕಿರ್ಚಾಫ್ ಕರೆಂಟ್ ರೂಲ್ ನಾನೀಗ ಎಲ್ಲಾ ಕರೆಂಟ್ ಗಳನ್ನು ಬರ್ಕೊಂಡಿದ್ದೀನಿ. ಸೊ ಈಗ ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಪಾಯಿಂಟ್ಸ್ ಎ ಅಂಡ್ ಬಿ ಮಾತ್ರ ಫೈಂಡ್ ಔಟ್ ಮಾಡೋದು ಬಾಕಿ ಇದೆ ಯೂಸಿಂಗ್ ದಟ್ ಸೇಮ್ ಸೈನ್ ಕನ್ವೆನ್ಷನ್ಸ್. ಅದಾದ್ಮೇಲೆ ಹೇಳಿದೀನಿ, ಈ 2 ಸೆಲ್ಗಳಿಗೆ ಪೊಟೆನ್ಶಿಯಲ್ ಡಿಫರೆನ್ಸ್ ಸೇಮ್ ಇದೆ, ಅಂದ್ರೆ ಅವುಗಳ EMF ಸೇಮ್ ಇದೆ. ಸೊ ದೇರ್ ಫೋರ್ ಈಗ ಎ ಇಂದ ಈ ಪಾಯಿಂಟ್ ಗೆ ಮೂವ್ ಆದ್ರೆ ಅದರ ಪೊಟೆನ್ಶಿಯಲ್ ನ +ε ಅಂತ ಬರ್ಕೋಬಹುದು. ಯಾಕೆಂದ್ರೆ ಇಲ್ಲಿಂದ ಇಲ್ಲಿಗೆ ಮೂವ್ ಆಗುವಾಗ ದಿಸ್ ಇಸ್ ಹೈಯರ್ ಪೊಟೆನ್ಶಿಯಲ್, ದಿಸ್ ಇಸ್ ಲೋವರ್ ಪೊಟೆನ್ಶಿಯಲ್. ದೇರ್ ಫೋರ್ ಫಸ್ಟ್ ಮೊದಲು ನಾವು ಹೈಯರ್ ಪೊಟೆನ್ಶಿಯಲ್ ನ ಮೀಟ್ ಮಾಡ್ತಿರೋದ್ರಿಂದ ε ಅಂತ ಹಾಕಿದೀವಿ. ಈಗ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಬನ್ನಿ. ಇಲ್ಲಿ 2 ಓಮ್ಸ್ ಅಷ್ಟು ರೆಸಿಸ್ಟೆನ್ಸ್ ಇದೆ, ಕರೆಂಟ್ ಮಾತ್ರ ಹೀಗೆ ಬರ್ತಾ ಇದೆ. ಸೊ ನಾನು ಈಗ ಕರೆಂಟ್ ಹೀಗೆ ಬರ್ತಾ ಇದೆ ಅಂದ್ರೆ ಇದು ಹೈಯರ್ ಪೊಟೆನ್ಶಿಯಲ್ ತಗೋತೀನಿ, ಇದು ಲೋವರ್ ಪೊಟೆನ್ಶಿಯಲ್ ತಗೋತೀನಿ. ಸೊ ನಾನು ಸೈನ್ ಕನ್ವೆನ್ಷನ್ಸ್ ಹಾಕೊಂಡ್ರೆ ಇಲ್ಲಿ ಪೊಟೆನ್ಶಿಯಲ್ ಡ್ರಾಪ್, ನಾನು ಮೊದಲು ನೆಗೆಟಿವ್ ಪೊಟೆನ್ಶಿಯಲ್ ನ ಮೀಟ್ ಮಾಡ್ತಿರೋದ್ರಿಂದ ಮೈನಸ್ ಆಗಬೇಕು. ಸೊ ಕರೆಂಟ್ ಇಸ್ 4, ರೆಸಿಸ್ಟೆನ್ಸ್ ಇಸ್ 2 ಅಂತಂದ್ರೆ 4 × 2 is 8. ಸೊ ನಾನಿಲ್ಲಿ 8 ವೋಲ್ಟ್ಸ್ ಅಂತ ಬರೀತೀನಿ. ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಪಾಯಿಂಟ್ಸ್ ಎ ಅಂಡ್ ಬಿ. ಸೊ ಈಗ 2 ಪೊಟೆನ್ಶಿಯಲ್ಸ್ ಗಳು ನನಗೆ ಸಿಕ್ತು ಅಕಾರ್ಡಿಂಗ್ ಟು ಸೈನ್ ಕನ್ವೆನ್ಷನ್ಸ್. ಈಗ ನೋಡಿ ಇಲ್ಲಿ ಬರ್ತಾ ಇದೆ, ಈ ರೆಸಿಸ್ಟರ್ಗೆ ಬರೋಣ. ಅಂದ್ರೆ ಬಿಟ್ವೀನ್ ದೀಸ್ 2 ಪಾಯಿಂಟ್ಸ್ ಎಷ್ಟು ಪೊಟೆನ್ಶಿಯಲ್ ಡಿಫರೆನ್ಸ್ ಇದೆ ಅಂತ ಲೆಕ್ಕ ಹಾಕೋಬೇಕು. ಕರೆಂಟ್ ನೋಡಿ ಹೀಗೆ ಬರ್ತಾ ಇದೆ, ದೇರ್ ಫೋರ್ ದಿಸ್ ಇಸ್ ಹೈಯರ್ ಅಂಡ್ ದಿಸ್ ಇಸ್ ಲೋವರ್. ನಾನು ಇಲ್ಲಿಂದ ಇಲ್ಲಿಗೆ ಪೊಟೆನ್ಶಿಯಲ್ ಡಿಫರೆನ್ಸ್ ತಗೊಂಡ್ರೆ ನೆಗೆಟಿವ್ ಬರಬೇಕು, ಯಾಕೆಂದ್ರೆ ಇದು ಹೈಯರ್ ಇದು ಲೋವರ್. ಸೊ ಹೌ ಟು ಕ್ಯಾಲ್ಕುಲೇಟ್ ಪೊಟೆನ್ಶಿಯಲ್ ಡಿಫರೆನ್ಸ್? ರೆಸಿಸ್ಟೆನ್ಸ್ ಇಂಟು ಕರೆಂಟ್, 6 × 2. 6 × 2 is nothing but 12, that is negative, -12 ಆಯ್ತು.
ಸೊ ಇನ್ನ ಇದಕ್ಕೆ ಬರೋಣ. ಇಲ್ಲೂ ಅಷ್ಟೇ ಕರೆಂಟ್ ಹೀಗೆ ಬರ್ತಾ ಇದೆ. ಸೊ ಕರೆಂಟ್ ಹೀಗೆ ಬರ್ತಾ ಇದೆ ಅಂತಂದ್ರೆ ದಿಸ್ ಇಸ್ ಹೈಯರ್ ಪೊಟೆನ್ಶಿಯಲ್ ಅಂಡ್ ದಿಸ್ ಇಸ್ ಲೋವರ್ ಪೊಟೆನ್ಶಿಯಲ್. ಎಷ್ಟು ಕರೆಂಟ್ ಹಿಂಗ್ ಬರ್ತಾ ಇದೆ? 8 ಆಂಪಿಯರ್. ಎಷ್ಟು ರೆಸಿಸ್ಟೆನ್ಸ್ ಇದು? 2 ಆಂಪಿಯರ್ಸ್. 8 into 2 is nothing but 16, that is negative 16. ಸೊ minus 16. ಮತ್ತೆ ಲಾಸ್ಟ್ ಅಲ್ಲಿ ಒಂದು ಸೆಲ್ ಇದೆ. ಬಿ ಪಾಯಿಂಟ್ ಗೆ ರೀಚ್ ಆಗಕ್ಕಿಂತ ಮುಂಚೆ ಈ ಸೆಲ್ ಮೊದಲು ನಾವು ಲೋವರ್ ಪೊಟೆನ್ಶಿಯಲ್ ನ ಮೀಟ್ ಆಗಿ ಅದಾದ್ಮೇಲೆ ಸೆಲ್ ನ ಹೈಯರ್ ಪೊಟೆನ್ಶಿಯಲ್ ಗೆ ಮೀಟ್ ಆಗ್ತಾ ಇದೆ. ದೇರ್ಫೋರ್ ಇಲ್ಲಿ ಇ ಎಂ ಎಫ್ ಬಂದ್ಬಿಟ್ಟು ಮೈನಸ್ ಎಪ್ಸಿಲಾನ್ ಬರುತ್ತೆ. ಸೊ ಫೈನಲಿ ಪಾಯಿಂಟ್ ಬಿ ಗೆ ರೀಚ್ ಆಗ್ತಾ ಇದೀವಿ. ಸೊ ದೇರ್ಫೋರ್ ಇಲ್ಲಿಂದ ಇಲ್ಲಿಗೆ ಎಲ್ಲಾ ಪೊಟೆನ್ಶಿಯಲ್ ಡಿಫರೆನ್ಸ್ ಗಳನ್ನು ಅಕಾರ್ಡಿಂಗ್ ಟು ಸೈನ್ ಕನ್ವೆನ್ಷನ್ಸ್ ಬರ್ದಿವಿ. ಸೊ ಹಾಗಾದ್ರೆ ಪೊಟೆನ್ಶಿಯಲ್ ಡಿಫರೆನ್ಸ್ ಎಷ್ಟು ಸಿಗುತ್ತೆ? ಇಲ್ಲಿ ಪ್ಲಸ್ ಇದ್ರೆ ಇಲ್ಲಿ ಮೈನಸ್ ಇದೆ, ಇವೆರಡು ಕ್ಯಾನ್ಸಲ್ ಆಯ್ತು. ಸೊ ವಿ ಎ ಬಿ ನನಗೆ ಎಷ್ಟು ಸಿಗುತ್ತೆ ಅಂತಂದ್ರೆ ಅದಿಲ್ಲ ಇದೆ. ಸೊ minus 8 minus 12 is minus 20 minus 36. So therefore minus 36 volts is the potential difference across the points A and B. ಇದು ನೆಕ್ಸ್ಟ್ ಪ್ರಾಬ್ಲಮ್. ಫೈಂಡ್ ಕರೆಂಟ್ ಥ್ರೂ ಈಚ್ ರೆಸಿಸ್ಟರ್ ಅಂತ ಹೇಳಿ ಒಂದು ಸರ್ಕ್ಯೂಟ್ ಅನ್ನು ಕೊಟ್ಟಿದ್ದಾರೆ. ಸೊ 20 ವೋಲ್ಟ್ಸ್ ಪೊಟೆನ್ಶಿಯಲ್ ಡಿಫರೆನ್ಸ್ ಇರುವಂತಹ ಒಂದು ಸೆಲ್, 4 ಓಮ್ 3 ಓಮ್ ಅಂಡ್ 6 ಓಮ್. ಇದನ್ನ ಸಾಲ್ವ್ ಮಾಡ್ಲಿಕ್ಕೆ ಸುಲಭವಾದ ಮೆಥಡ್ ಅನ್ನ ಹೇಳ್ತೀನಿ. ದಟ್ ಇಸ್ ನಥಿಂಗ್ ಬಟ್ ಪಾಯಿಂಟ್ ಪೊಟೆನ್ಶಿಯಲ್ ಮೆಥಡ್ ಅಂತ ಕರೀತಾರೆ. ಕಿರ್ಕಾಫ್ ಕರೆಂಟ್ ಲಾವನ್ನ ಯೂಸ್ ಮಾಡಿಕೊಂಡು ಬಹಳ ಸುಲಭವಾಗಿ ಸಾಲ್ವ್ ಮಾಡಬಹುದು. ಹೇಗೆ ಅಂತಂದ್ರೆ ಇಲ್ಲಿ ನೋಡ್ಕೊಳ್ಳಿ. ಈಗ ಬ್ಯಾಟ್ರಿ ಪಾಸಿಟಿವ್ ಪೊಟೆನ್ಶಿಯಲ್ ಇಂದ ಅಂದ್ರೆ ಹೈಯರ್ ಪೊಟೆನ್ಶಿಯಲ್ ಇಂದ ಕರೆಂಟ್ ಹೊರಗಡೆ ಬರುತ್ತೆ. ಇದನ್ನ ಟೋಟಲ್ ಕರೆಂಟ್ ನಾನು I1 ಅಂತ ತಗೋತೀನಿ. ಈ I1 ಆಫ್ಟರ್ ದಿಸ್ 4 ಓಮ್ ಈ ಪಾಯಿಂಟ್ ಗೆ ಬಂದ್ರೆ ಎರಡು ಭಾಗಗಳಾಗಿ ಸ್ಪ್ಲಿಟ್ ಆಗುತ್ತೆ. ಸೊ ಇದನ್ನ I2 ಅಂತಾನು ಇದನ್ನ I3 ಅಂತಾನು ತಗೋತೀನಿ. ಸೊ ದೇರ್ ಫೋರ್ ಈ ಪಾಯಿಂಟ್ ಅಲ್ಲಿ ಕಿರ್ಕಾಫ್ ಕರೆಂಟ್ ಲಾ ವನ್ನ ಬರೆದ್ರೆ ನಾವು ಅದನ್ನ I1 is equal to I2 plus I3 ಅಂತ ಬರೀಬಹುದು. ಈಗ ನಾವು ಟು ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ದಿಸ್ ಕರೆಂಟ್ I1, I2, I3 ನಾನು ಪಾಯಿಂಟ್ ಪೊಟೆನ್ಶಿಯಲ್ ಮೆಥಡ್ ಅನ್ನ ಯೂಸ್ ಮಾಡ್ತೀನಿ ಅಂತ ಹೇಳಿದೆ. ಪಾಯಿಂಟ್ ಪೊಟೆನ್ಶಿಯಲ್ ಮೆಥಡ್ ಅಂತಂದ್ರೆ ಈಗ ಟೋಟಲ್ ಪೊಟೆನ್ಶಿಯಲ್ ಡಿಫರೆನ್ಸ್ 20 ಅಂತ ಗೊತ್ತಿದೆ. ಅಂದ್ರೆ ಬಿಟ್ವೀನ್ ದೀಸ್ 2 ಪಾಯಿಂಟ್ಸ್ 20 ವೋಲ್ಟ್ಸ್ ಅಷ್ಟಿದೆ. ಬಟ್ ಕರೆಂಟ್ ಥ್ರೂ ಈಚ್ ರೆಸಿಸ್ಟರ್ ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ನಾನು ಇದೊಂದು ರೆಫರೆನ್ಸ್ ಪಾಯಿಂಟ್ ಅಂತ ತಗೋತೀನಿ. ಅಸ್ಯೂಮ್ ದಟ್ ಇಲ್ಲಿ 0 ವೋಲ್ಟ್ಸ್ ಅಷ್ಟು ಪೊಟೆನ್ಶಿಯಲ್ ಇದೆ ಅಂತ. ಇದು ಪ್ಲಸ್ 20 ವೋಲ್ಟ್ಸ್ ಆಗಿರೋದ್ರಿಂದ ಇಲ್ಲಿ 20 ವೋಲ್ಟ್ಸ್ ಅಷ್ಟು ಪೊಟೆನ್ಶಿಯಲ್ ಇರಬೇಕು ಈ ಪಾಯಿಂಟ್ ಅಲ್ಲಿ. ಸೊ ದಟ್ ಇಲ್ಲಿಂದ ಇಲ್ಲಿಗೆ ಪೊಟೆನ್ಶಿಯಲ್ ಡಿಫರೆನ್ಸ್ 20 ವೋಲ್ಟ್ಸ್. ಓಕೆ, ಸೊ ಈ ಪಾಯಿಂಟ್ ಎರಡು ಒಂದೇ ಆಗಿರೋದ್ರಿಂದ ಇಲ್ಲೂ ಕೂಡ 20 ವೋಲ್ಟ್ಸ್ ಅಷ್ಟೇ ಪೊಟೆನ್ಶಿಯಲ್ ಇರುತ್ತೆ. ಮತ್ತೆ ಇದು ಒಂದೇ ಆಗಿರೋದ್ರಿಂದ ಇಲ್ಲಿ 0 ವೋಲ್ಟ್ಸ್ ಅಷ್ಟು ಪೊಟೆನ್ಶಿಯಲ್ ಇರುತ್ತೆ. ಆದ್ರೆ ಈ ಪಾಯಿಂಟ್ ಅಲ್ಲಿ ಎಷ್ಟು ಪೊಟೆನ್ಶಿಯಲ್ ಇದೆ ಅಂತ ಗೊತ್ತಿಲ್ಲ. ಆ ಅನ್ನೋನ್ ಪೊಟೆನ್ಶಿಯಲ್ ನ ಎಕ್ಸ್ ಅಂತ ಇಟ್ಕೊಳ್ಳುವ. ಓಕೆ, ಸೊ ಇವಾಗ ಆಸ್ ಯೂಶುವಲಿ ನಾವು ಸೈನ್ ಕನ್ವೆನ್ಷನ್ ನೋಡಿರೋ ಪ್ರಕಾರ ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ ಈಚ್ ರೆಸಿಸ್ಟರ್ ಎಷ್ಟು ಅಂತ ಬರ್ಕೊಂಡ್ರೆ ನಮಗೆ ಕರೆಂಟ್ ಅನ್ನ ಸುಲಭವಾಗಿ ಕ್ಯಾಲ್ಕುಲೇಟ್ ಮಾಡಬಹುದು. ಹೇಗೆ ನೋಡಿ, ಈ I1 ಅಷ್ಟು ಕರೆಂಟ್ ಈ ರೆಸಿಸ್ಟರ್ ಮುಖಾಂತರ ಪಾಸ್ ಆಗ್ತಾ ಇದೆ. ಈ ಕರೆಂಟ್ I1 ಅನ್ನ ನಾನು ಏನಂತ ಬರೀಬಹುದು? ಪೊಟೆನ್ಶಿಯಲ್ ಡಿಫರೆನ್ಸ್ ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ ಅಂತ ಬರೀಬಹುದು ಅಕಾರ್ಡಿಂಗ್ ಟು ಓಮ್ಸ್ ಲಾ. ಹಾಗಾದ್ರೆ ಇಲ್ಲಿಂದ ಇಲ್ಲಿಗೆ ಪೊಟೆನ್ಶಿಯಲ್ ಡಿಫರೆನ್ಸ್ ಎಷ್ಟಿದೆ ನೋಡಿ. ಕರೆಂಟ್ ಇಲ್ಲಿಂದ ಇಲ್ಲಿಗೆ ಹೋಗ್ತಾ ಇದೆ ಅಂದ್ರೆ ಇದು ಹೈಯರ್ ಪೊಟೆನ್ಶಿಯಲ್, ಇದು ಲೋವರ್ ಪೊಟೆನ್ಶಿಯಲ್. therefore 20 minus x is the potential difference divided by the resistance ಮಾಡ್ಕೋಬೇಕು. ರೆಸಿಸ್ಟೆನ್ಸ್ ಇಸ್ 4 ohms. ಸೊ ಇದನ್ನ ಕರೆಂಟ್ I1 ಅಂತ ಕರೀಬಹುದು. ಅದೇ ತರ ಹೌ ಟು ಕ್ಯಾಲ್ಕುಲೇಟ್ I2 will be calculated in the same way. I2 is current passing through 3 ohms. ಈಗ I2 ಇಲ್ಲಿ ಪಾಸ್ ಆಗ್ತಿದೆ ಅಂದ್ರೆ this is higher potential and this is lower potential. Therefore x minus 0 is the potential difference divided by the resistance is 3 ohms. Similarly I3 ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ this is higher and this is lower because current is going from here to here. So potential difference ಎಷ್ಟು ಸಿಗುತ್ತೆ? x minus 0 divided by resistance is 6 ohms. ಈ ತರ ಸಿಕ್ಕಿದೆ. ಈಗ I1, I2, I3 ನ ಈ ಕಿರ್ಕಾಫ್ ಲಾ ಈಕ್ವೇಶನ್ ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಅನ್ನೋನ್ ವ್ಯಾಲ್ಯೂ ಇರುವಂತ x ಸಿಕ್ಬಿಡುತ್ತೆ. ಹೇಗೆ ಫೈಂಡ್ ಔಟ್ ಮಾಡೋದು? ಜಸ್ಟ್ I1 ನ ಇದನ್ನ ಬರ್ಕೋತೀನಿ. ಸೊ ಕಿರ್ಕಾಫ್ ಕರೆಂಟ್ ಲಾ ಏನಾಗುತ್ತೆ? 20 minus x divided by 4 that is equal to I2 plus I3. I2 is nothing but x divided by 3. I3 is nothing but x divided by 6. ಇದನ್ನು ಬಹಳ ಸುಲಭವಾಗಿ ಸಾಲ್ವ್ ಮಾಡಬಹುದು. ಸೊ 20 by 4 is nothing but 5 minus x by 4 that is equal to ಇಲ್ಲಿ x by 3 ನ ಕಾಮನ್ ತೆಗಿಬಹುದು.
ಎಕ್ಸ್ ಬೈ 3 ನ ಕಾಮನ್ ತೆಗೆದ್ರೆ 1 ಪ್ಲಸ್ 1/2 ಬರುತ್ತೆ. 1 ಪ್ಲಸ್ 1/2 ಇಸ್ ನಥಿಂಗ್ ಬಟ್ 3/2. ಸೊ 3 ಡಿವೈಡೆಡ್ ಬೈ 2, ಇಲ್ಲಿ 3 ಕ್ಯಾನ್ಸಲ್ ಆಗುತ್ತೆ. ಈ ಸಿಂಪಲ್ ಈಕ್ವೇಶನ್ ನ ಸಾಲ್ವ್ ಮಾಡಿದ್ರೆ ನಿಮ್ಗೆ ವ್ಯಾಲ್ಯೂ ಆಫ್ ಎಕ್ಸ್ ಸಿಕ್ಬಿಡುತ್ತೆ ಬಹಳ ಸುಲಭವಾಗಿ. ದಟ್ ಇಸ್ ನಥಿಂಗ್ ಬಟ್ 20/3 volts. ಓಕೆ, ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಪೊಟೆನ್ಷಿಯಲ್ ಅಟ್ ದಿಸ್ ಪಾಯಿಂಟ್. ಈ ಪಾಯಿಂಟ್ ಅಲ್ಲಿ ಪೊಟೆನ್ಷಿಯಲ್ ಎಷ್ಟಿದೆ ಅಂತ ನನಗೆ ಸಿಕ್ಬಿಡ್ತು ಯೂಸಿಂಗ್ ದಿಸ್ ಪಾಯಿಂಟ್ ಪೊಟೆನ್ಷಿಯಲ್ ಮೆಥಡ್. ಈಗ ವ್ಯಾಲ್ಯೂ ಆಫ್ ಎಕ್ಸ್ ನ ಸಬ್ಸ್ಟಿಟ್ಯೂಟ್ ಮಾಡ್ಕೋತಾ ಹೋದ್ರೆ I1, I2, I3 ಈಕ್ವೇಶನ್ಸ್ ಅಲ್ಲಿ ಯು ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ ಕರೆಂಟ್. ಸೊ I1 is equal to 20 minus x ಅಂತಂದ್ರೆ 20/3. ಸೊ 20/3 ಹೋಲ್ ಡಿವೈಡೆಡ್ ಬೈ 4. ಸೊ ನಿಮಗೆ ಸಾಲ್ವ್ ಮಾಡಿದ್ರೆ ಎಷ್ಟು ಬರ್ಬೋದು ಇದು I1 ಕರೆಂಟು? ಸೊ ದಿಸ್ I1 is comes out to be 10 divided by 3 amperes. So this is what you call current I1 ಎಷ್ಟು ಅಂತ ಸಿಕ್ಕಿದೆ ನನಗೆ. ಅದೇ ತರ I2 ವ್ಯಾಲ್ಯೂವನ್ನ ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ದಟ್ I2 is equal to x/3 ಇದೆ. x ವ್ಯಾಲ್ಯೂ is nothing but 20 divided by 3. ಇಲ್ಲೊಂದು ಮೊದಲೇ 3 ಇದೆ, ಸೊ multiplied by 3. So this is going to be 20 divided by 9 amperes. This is I2. ಈಗ I3 ಅನ್ನು ಕ್ಯಾಲ್ಕುಲೇಟ್ ಮಾಡ್ಬಿಡ್ಬೋದು. I3 is equal to x/6 ಅಂತ ಇದೆ. ಸೊ x value is nothing but 20/3. So 20/3 divided by x ಮೊದಲೇ ಇದೆ. So this is nothing but 20 divided by 18. So 20/18 ಅನ್ನ ನಾನು 10 divided by what you call 9 ಅಂತ ಬರ್ಕೋಬಹುದು. So these are the values of the current I1, I2, I3. Okay, in all the resistors. So using this Kirchhoff rule and this point potential method, easy ಆಗಿ ನಾವು ಕರೆಂಟ್ ಅನ್ನು ಕ್ಯಾಲ್ಕುಲೇಟ್. ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಇದೆ. Find the value of R, this R, so that current through the galvanometer is 0. ಅಂದ್ರೆ ಈ ಗ್ಯಾಲ್ವನೋಮೀಟರ್ ಅಲ್ಲಿ ಕರೆಂಟ್ 0 ಆಗಬೇಕು. ಹಾಗಾದ್ರೆ ವ್ಯಾಲ್ಯೂ ಆಫ್ ಆರ್ ಎಷ್ಟಾಗುತ್ತೆ, ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ನೋಡಿ. ಮಲ್ಟಿಪಲ್ ಬ್ಯಾಟರೀಸ್ ಇದೆ ಇಲ್ಲಿ. ನಾನು ಇದನ್ನ ಪಾಯಿಂಟ್ ಪೊಟೆನ್ಷಿಯಲ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡ್ತೀನಿ. ಇದನ್ನ ರೆಫರೆನ್ಸ್ ಪಾಯಿಂಟ್ ಅಂತ ಇಟ್ಕೊಂಡು ಇದನ್ನ 0 volts ಅಂತ ಇಟ್ಕೊಳ್ಳುವ. ಈ ಪಾಯಿಂಟ್ ಅನ್ನ ಇದು 0 volts ಆದ್ರೆ ಇದು 12 volts ಆಗಬೇಕು. ಕಾರಣ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದಿಸ್ ಟು ಪಾಯಿಂಟ್ಸ್ ಇಸ್ 12 volts. ಈಗ ನೋಡಿ, ಇದು 0 ಆದ್ರೆ ಇದು ಕೂಡ 0 volts, ಇದು ಕೂಡ 0 volts, ಬಿಕಾಸ್ ಇದೆಲ್ಲ ಕಾಮನ್ ಪಾಯಿಂಟ್ಸ್. ಈಗ ನೋಡಿ, ಇದು ಬ್ಯಾಟ್ರಿ 2 volts ಇದೆ, ಇದು 0 volt ಆದ್ರೆ ಈ ಪಾಯಿಂಟ್ ಅನ್ನ ನಾನು ಮತ್ತೆ 2 volts ಅಂತಾನೆ ಬರ್ಕೋಬೇಕು. ನೋಡಿ, ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದೀಸ್ ಟು ಪಾಯಿಂಟ್ಸ್ ಇಸ್ 2 volts. ಓಕೆ, 2 - 0 is 2. ಈಗ ಅವ್ರು ಹೇಳಿದ್ದಾರೆ ಕರೆಂಟ್ ಥ್ರೂ ದ ಗ್ಯಾಲ್ವನೋಮೀಟರ್ ಇಸ್ 0 ಆಗಬೇಕು ಅಂತ. ಇಲ್ಲಿ ಕರೆಂಟ್ ಥ್ರೂ ದ ಗ್ಯಾಲ್ವನೋಮೀಟರ್ ನೀವು 0 ಮಾಡ್ಕೋಬೇಕು ಅಂತಂದ್ರೆ ಅಕ್ರಾಸ್ ದೀಸ್ 2 ಪಾಯಿಂಟ್ಸ್, ಅಕ್ರಾಸ್ ದ ಗ್ಯಾಲ್ವನೋಮೀಟರ್ ಪೊಟೆನ್ಷಿಯಲ್ ಡಿಫರೆನ್ಸ್ 0 ಆಗಬೇಕು. ಇಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ 0 ಹೆಂಗಾಗುತ್ತೆ? ಬೈ ಪುಟಿಂಗ್ ದಿಸ್ ಪಾಯಿಂಟ್ ಇಸ್ ಆಲ್ಸೋ ಅಟ್ 2 volts. ನೋಡಿ, 2 volts - 2 volts, 0 ಪೊಟೆನ್ಷಿಯಲ್ ಡಿಫರೆನ್ಸ್, therefore 0 ಕರೆಂಟ್ ಥ್ರೂ ದ ಗ್ಯಾಲ್ವನೋಮೀಟರ್. ಈ ಪಾಯಿಂಟ್ 2 volts ಆದ್ರೆ ಈ ಪಾಯಿಂಟ್ಸ್ ಕೂಡ 2 volts ಆಗಬೇಕು. ಸೊ ಈಗ ಹೆಂಗಾಗಿದೆ ಅಂತಂದ್ರೆ ಈ ಪಾರ್ಟ್ ಆಫ್ ದ ಸರ್ಕ್ಯೂಟ್ ಇದ್ರು ಒಂದೇ, ಇಲ್ಲದೆ ಇದ್ರು ಒಂದೇ, ಬಿಕಾಸ್ ಇಟ್ ಇಸ್ ಡಿಸ್ಕನೆಕ್ಟೆಡ್. ನೋಡಿ, ಇಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ 0 ಆಗಿ ಕರೆಂಟ್ ಬರ್ತಾ ಇಲ್ಲ ಇಲ್ಲಿ. ಸೊ 12 volts ಬ್ಯಾಟ್ರಿ ಇದೆ, ಇಲ್ಲಿಂದ ನಿಮ್ಗೆ ಕರೆಂಟ್ ಸಿಗುತ್ತೆ. ಈ ಕರೆಂಟು ಹಿಂಗೆ ಕಂಪ್ಲೀಟ್ ಆಗತ್ತೆ. ಓಕೆ, ಸೊ ಆಯ್ತು. ಈಗ ನಾವು by using this potential difference and this value of resistance 5 ohm, we can find out how much is the value of this current by using simple Ohm's law. Ohm's law ಏನ್ ಹೇಳುತ್ತೆ? V is equal to IR. ಹಾಗಾದ್ರೆ ಇಲ್ಲಿ ಕರೆಂಟ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ ಅಂತ ಬರ್ಕೋಬಹುದು. ಹಾಗಾದ್ರೆ ಈ ಟೋಟಲ್ ಕರೆಂಟ್ ಎಷ್ಟಾಗುತ್ತೆ ನೋಡಿ, ಇಲ್ಲಿಂದ ಇಲ್ಲಿಗಿರುವಂತ ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟು? ಕರೆಂಟ್ ಹೀಗೆ ಹೋಗ್ತಾ ಇದೆ, ದಿಸ್ ಇಸ್ ಹೈಯರ್ ಅಂಡ್ ದಿಸ್ ಇಸ್ ಲೋವರ್ ಪೊಟೆನ್ಷಿಯಲ್. ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ 12 - 2. 12 - 2 is nothing but 10 ಡಿವೈಡೆಡ್ ಬೈ ರೆಸಿಸ್ಟೆನ್ಸ್. ಇಲ್ಲಿ ರೆಸಿಸ್ಟೆನ್ಸ್ ಎಷ್ಟಿದೆ? 5 ohms ಅಷ್ಟಿದೆ. ಹಾಗಾದ್ರೆ ಈ ಸರ್ಕ್ಯೂಟ್ ನಲ್ಲಿ ಇರುವಂತಹ ಕರೆಂಟು 10/5, ದಿಸ್ ಇಸ್ ನಥಿಂಗ್ ಬಟ್ 2 amperes ಆಗುತ್ತೆ. ಓಕೆ, ಹಾಗಾದ್ರೆ ಈ ವ್ಯಾಲ್ಯೂ ಆಫ್ ರೆಸಿಸ್ಟೆನ್ಸ್ ನ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು, ಬಿಕಾಸ್ ಇದೇ ಕರೆಂಟು ಇಲ್ಲೇ ಫ್ಲೋ ಆಗ್ತಾ ಇದೆ. ದೀಸ್ ಟು 5 and R, they are in series with this 12 ohm. So therefore ಇಲ್ಲಿ ಈ ರೆಸಿಸ್ಟೆನ್ಸ್ ಎಷ್ಟು ಅಂತ ಫೈಂಡ್ ಔಟ್ ಮಾಡ್ಲಿಕ್ಕೆ ಇಲ್ಲೂ ಕೂಡ ಇದೇ ಕರೆಂಟ್ ಫ್ಲೋ ಆಗ್ತಾ ಇದೆ ಅಂತ ಬರ್ಕೋತೀನಿ. ದಟ್ ಇಸ್ ನಥಿಂಗ್ ಬಟ್ 2 amperes. ಈಗ ಇಲ್ಲಿಂದ ಇಲ್ಲಿಗೆ ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟು? 2 - 0, ದಟ್ ಇಸ್ 2 volts. ಅಂಡ್ ಕರೆಂಟ್ ಎಷ್ಟು ಅಂತ ಗೊತ್ತಿದೆ. ರೆಸಿಸ್ಟೆನ್ಸ್ ನ ಒನ್ಸ್ ಅಗೇನ್ ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಫೈಂಡ್ ಔಟ್ ಮಾಡಬಹುದು. ಸೊ ದೇರ್ಫೋರ್ ದ ರೆಸಿಸ್ಟೆನ್ಸ್ R is equal to, ಓಕೆ, R is equal to ಎಷ್ಟಾಗುತ್ತೆ?
R is nothing but potential difference divided by the current. So potential difference anna illinda illigiro potential difference, that is nothing but 2 volts, because 2 minus 0 divided by current is 2 only. So 2 by 2 is equal to 1 ohm. That's it. Using this point potential method, we find out the value of this R very easily. And don't get confused, ಇಲ್ಲಿ ಬರೆದಿರೋ R ಈ resistor Ohm's law apply ಮಾಡಿದಾಗ, this is nothing but 5. We are finding out the value of this resistance, which is comes out to be 1 ohm.